ಆಗ ಆದ ಕೂಡಲೇ ಹೇಳಿ ಮೇಡಮ್. ಆಗಿದೆ ಸರ್. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದ ಕುಂದಾದ್ಯೋ ಜೈನ ಧರ್ಮೋಸ್ತು ಮಂಗಲಂ ಜೈನ ಧರ್ಮೋಸ್ತು ಮಂಗಲಂ ಜೈನ ಧರ್ಮೋಸ್ತು ಮಂಗಲಂ. ಎಲ್ಲರಿಗೂ ಜೈ ಜಿನೇಂದ್ರ. ನಾವಿಂದು ಭಗವಾನ್ ಮಹಾವೀರರ ಜನ್ಮ ಕಲ್ಯಾಣಕದ ಪ್ರಯುಕ್ತ ನಡೆಯುತ್ತಿರುವ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರವಚನ ಮಾಲೆಯಲ್ಲಿ ಹಾಜರಿದ್ದೇವೆ. ಇಂದು ಶ್ರೀಮತಿ ಪ್ರಿಯಕಾರಿಣಿ ಕಾರ್ಕಳ ಇವರು ಪ್ರವಚನವನ್ನು ನೀಡಲಿದ್ದಾರೆ. ಸಸ್ಯಾಹಾರ ಮತ್ತು ರಾತ್ರಿ ಭೋಜನ ತ್ಯಾಗ ಎಂಬ ವಿಷಯದ ಮೇಲೆ ಇಂದಿನ ಪ್ರವಚನ ನಡೆಯಲಿದೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ಖ್ಯಾತ ಗಾಯಕ ಸಂಘಟಕ ಶ್ರೀ ಮಹಾವೀರ್ ಪ್ರಸಾದ್ ಹೊರನಾಡು ಅವರಿಂದ. परम परंज्योति कोटि चंद्रादित्य किरण सुज्ञान प्रकाश सुरर मकुटमणि रंजी ನೆನೆದು ನಾನೀಗ ಸಿದ್ಧರಸದಳು ಲೋಹವನದ್ದಿದಂತಾತ್ಮ ಸಿದ್ಧಿಯ ಪಡೆವೆ ಇನ್ನೇನು ಸಿದ್ಧಿಯ ಪಡೆವೆ ಇನ್ನೇನು ವ್ಯವಹಾರ ನಿಶ್ಚಯ ವರಿತು ತಮ್ಮಾತ್ಮತತ್ವವ ನಿಮ್ಮಿ ನಿಜವ ಸಾಧಿಸುವ ನವಕೋಟಿ ಮುನಿಗಳು ಮೂವಾರಿಲ್ಲೆನರುಂಟು ಅವರಾಡಿಗಳಿಗೆ ರಘುವೆನು ಅವರಾಡಿಗಳಿಗೆ ರಘುವೆನು ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ ಶರಣಾಗು ಪ್ರಥಮ ಜಿನೇಶ. ಸೊಗಸಾದ ಮಂಗಳಾಚರಣೆ ಹಿನ್ನೆಲೆಯಲ್ಲಿ ಸಾವಿರ ಕಂಬದ ಬಸದಿ ಅಲ್ಲಿಯ ಊರಿನವರಾದ ರತ್ನಾಕರ ವರ್ಣಿಯ ಸೊಗಸಾದ ರಚನೆಯ ಮೂಲಕ ಮಂಗಳಾಚರಣೆಯನ್ನು ಹಾಡಿದ ಶ್ರೀ ಮಹಾವೀರ್ ಪ್ರಸಾದ್ ಹೊರನಾಡು ಇವರಿಗೆ ಧನ್ಯವಾದಗಳು. ಇಂದಿನ ವಿಶೇಷ ಪ್ರವಚನ ಮಾಲೆಯಲ್ಲಿ ಅತಿಥಿಯಾಗಿ ಆಗಮಿಸಿರುವ ಶ್ರೀಮತಿ ಪ್ರಿಯಕಾರಿಣಿ ಇವರ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳೋಣ. ಪ್ರಿಯಕಾರಿಣಿ ಅವರು ತಂದೆ ವಸಂತರಾಜ್ ಹಾಗೂ ತಾಯಿ ಮಾಲತಿ ದಂಪತಿಗಳ ಮಗಳಾಗಿದ್ದಾರೆ. ಗೃಹಸ್ಥ ಜೀವನದಲ್ಲಿ ಇದೀಗ ಪತಿ ರಾಜೇಶ್ ಜೈನ್ ಅವರೊಂದಿಗೆ ಸಾಂಸಾರಿಕ ಜೀವನವನ್ನು ನಡೆಸುತ್ತಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದಿಂದ MSc ಪದವಿ ಹಾಗೂ MPhil ಭೌತಶಾಸ್ತ್ರದ ಮೇಲೆ ಪದವಿಯನ್ನು ಪಡೆದಿರುತ್ತಾರೆ. ಪ್ರಸ್ತುತ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಡುಪಿ ಇಲ್ಲಿ ಭೌತಶಾಸ್ತ್ರದ ಉಪನ್ಯಾಸಕಿಯಾಗಿದ್ದಾರೆ. ಕಾರ್ಕಳ ವೇಣೂರು ಬೆಳಗೊಳದಲ್ಲಿ ನಡೆದ ಮಹಾಮಸ್ತಕಾಭಿಷೇಕದ ಮಹಿಳಾ ಗೋಷ್ಠಿ ಹಾಗೂ ಇತರೆ ಗೋಷ್ಠಿಗಳಲ್ಲಿ ವಿಚಾರ ಮಂಡನೆ, ಬೆಳಗೊಳದಲ್ಲಿ ನಡೆದ ರಾಷ್ಟ್ರಮಟ್ಟದ ಜೈನ ಮಹಿಳಾ ಸಮ್ಮೇಳನದಲ್ಲಿ ಕರ್ನಾಟಕದ ಏಕೈಕ ಪ್ರತಿನಿಧಿಯಾಗಿ ಭಾಗವಹಿಸಿ ಪ್ರಬಂಧ ಮಂಡನೆ ಮಾಡಿದವರಾಗಿದ್ದಾರೆ. ಮೇಡಮ್, ನಿಮಗೆ ಗಂಧಕುಟಿ ಬಳಗದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಝೂಮ್ ಮೂಲಕ ಹಾಗೂ ಫೇಸ್ಬುಕ್ ಮಾಧ್ಯಮದ ಮೂಲಕ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕ ಸಹೃದಯ ಬಂಧುಗಳಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಗಂಧಕುಟಿ ಬಳಗದ ನಾಗಶ್ರೀ ಮುಪ್ಪಾನೆಯವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಗಂಧಕುಟಿ ಬಳಗದ ಓರ್ವರಾದ ಶ್ರೀಮತಿ ನಂದಿನಿ ಜೈನ್ ಇವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಕೊನೆಯಲ್ಲಿ ಶಾಂತಿ ಮಂತ್ರ ಹಾಡಲಿರುವ ಶ್ರೀ ಮಿತ್ರಸೇನ್ ಜೈನ್ ಹಳದಂಗಡಿ ಇವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಗಂಧಕುಟಿ ಬಳಗದ ಎಲ್ಲ ಸದಸ್ಯರುಗಳಿಗೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಇದೀಗ ಬನ್ನಿ ಸ್ವಾಗತಿಸಿ ಪ್ರಿಯಕಾರಿಣಿ ಕಾರ್ಕಳ ಇವರಿಂದ ಪ್ರವಚನ ಮಾಲೆಯನ್ನು ಸವಿದು ಆಸ್ವಾದಿಸೋಣ. ವೆಲ್ಕಮ್ ಮೇಡಮ್. ಎಲ್ಲರಿಗೂ ಜೈ ಜಿನೇಂದ್ರ. ಗಂಧಕುಟಿ ಬಳಗದ ಶ್ರೀಮತಿ ನಾಗಶ್ರೀ ಮುಪ್ಪಾನೆ ಅವರಿಗೆ, ಶ್ರೀಮತಿ ನಂದಿನಿ ಜೈನ್ ಅವರಿಗೆ ಹಾಗೂ
ಯಾವತ್ತೂ ನಮಗೆಲ್ಲ ಒಂದು ಸ್ಫೂರ್ತಿಯಾಗಿರುವ ನಿರಂಜನ್ ಕುದ್ಯಾಡಿ ಅವರಿಗೆ, ಬಹಳ ಸುಂದರವಾದ ಮಂಗಲಾಚರಣೆಯನ್ನು ಮಾಡಿದ ಮಹಾವೀರ್ ಪ್ರಸಾದ್ ಹೊರನಾಡು ಇವರಿಗೆ, ನಮ್ಮವರೇ ಆದ ನಮ್ಮ ಊರಿನವರೇ ಆದ ಮಿತ್ರಸೇನ್ ಜೈನ್ ಅಳದಂಗಡಿ ಇವರಿಗೆ, ಹಾಗೂ ಗಂಧಕುಟಿ ಬಳಗದ ಸಮಸ್ತ ಸದಸ್ಯರಿಗೂ, ಈ ಕಾರ್ಯಕ್ರಮವನ್ನು ವಿವಿಧ ವಾಹಿನಿಗಳ ಮೂಲಕ ವೀಕ್ಷಿಸುತ್ತಿರುವ ಎಲ್ಲ ಸದ್ಧರ್ಮ ಬಂಧುಗಳಿಗೂ ನನ್ನ ಜೈ ಜಿನೇಂದ್ರ. ಆತ್ಮೀಯರೇ, ಸೃಷ್ಟಿಯ ಸಕಲ ಜೀವರಾಶಿಗಳು ಚಟುವಟಿಕೆಯಿಂದ ಇರಲು ಕಾರಣ ಅವುಗಳೆಲ್ಲದರ ಕ್ರಿಯೆ ಗಮನಗಳ ಹಿಂದಿರುವ ಚಾಲಕ ಶಕ್ತಿ ಅದು ಆಹಾರ. ನಮ್ಗೆಲ್ಲರಿಗೂ ತಿಳಿದಿರುವಂತದ್ದು. ಬೇರೆ ಬೇರೆ ಸ್ತರದ ಜೀವರಾಶಿಗಳ ಆಹಾರ, ಅದರ ಮೂಲ ಬೇರೆಯಾಗಿರಬಹುದು, ಆದ್ರೆ ಪರಿಣಾಮ ಒಂದೇ, ಅಂದರೆ ಚಟುವಟಿಕೆಗಳಿಗೆ ಶಕ್ತಿ ಒದಗಿಸಿ. ಆಹಾರವು ಪ್ರಾಣವಿದ್ದಂತೆ, ಆದುದರಿಂದ ಈ ವಿಶ್ವದಲ್ಲಿರುವ ಜೀವಿಗಳೆಲ್ಲ ಅನ್ನಕ್ಕಾಗಿ ಹಂಬಲಿಸುತ್ತವೆ. ಶರೀರದ ಬಣ್ಣ, ಪ್ರಸನ್ನ ಭಾವ, ಸುಸ್ವರ, ಜೀವಂತಿಕೆ, ಪ್ರತಿಭೆ, ಸುಖ, ತುಷ್ಟಿ, ಪುಷ್ಟಿ, ಬಲ, ಬುದ್ಧಿಶಕ್ತಿಗಳಿಗೆಲ್ಲ ಎಲ್ಲಾ ಜೀವರಾಶಿಗಳು ಅನ್ನವನ್ನು ಅವಲಂಬಿಸಿದೆ, ಅಂದ್ರೆ ಆಹಾರವನ್ನ ಅವಲಂಬಿಸಿ. ಚರಕಾಚಾರ್ಯರು ಒಂದು ಸೂತ್ರದಲ್ಲಿ ಹೇಳ್ತಾರೆ, ಆಹಾರವು ಜೀವಿಗೆ ಸರಿಯಾದ ಪ್ರಮಾಣ, ರೀತಿಯಲ್ಲಿ, ಸರಿಯಾದ ಸಮಯಕ್ಕೆ ಪೂರೈಸಲ್ಪಡದಿದ್ದರೆ ಈ ಗುಣಗಳು ದೂರವಾಗಿ ಜೀವಿಸುವುದೇ ಅಸಾಧ್ಯ ಎಂದು. ಇದು ನಮ್ಮ ಪ್ರತಿಯೊಬ್ಬರ ಅನುಭವಕ್ಕೆ ಬರುವಂತದ್ದೇ ಆಗಿದೆ. ವರ್ತಮಾನ ಕಾಲದ ಕೊನೆಯ ತೀರ್ಥಂಕರ ಮಹಾವೀರರು ಅಹಿಂಸೆಯ ತಳಹದಿಯ ಮೇಲೆ ಬೋಧಿಸಿದ ಧಾರ್ಮಿಕ ನಡವಳಿಕೆಗಳ ನಂತರವೂ ನಮ್ಮ ಸಮಾಜದಲ್ಲಿ ಆಹಾರ ಪದ್ಧತಿಯ ಬಗ್ಗೆ ಬಿರುಸು ತುರುಸಿನ ಚರ್ಚೆಗಳು ನಡೆಯುತ್ತಲೇ. ಆಹಾರ ಕ್ರಮ ಸಸ್ಯಾಹಾರವೇ ಮೇಲು ಎನ್ನುವುದು ಒಂದು ಬಣದ ವಾದವಾದರೆ, ಆಹಾರ ಪದ್ಧತಿ ಹಾಗೂ ಯಾವ ಆಹಾರವನ್ನು ಸೇವಿಸಬೇಕು ಎನ್ನುವುದು ತಮ್ಮ ತಮ್ಮ ವೈಯಕ್ತಿಕ ಇಚ್ಛೆಗೆ ಬಿಟ್ಟದ್ದು, ಹಾಗೂ ಅದು ನಮ್ಮ ಹಕ್ಕು ಎನ್ನುವುದು ಇನ್ನೊಂದು ಬಣದ ವಾದ. ಸ್ವಲ್ಪ ಜನರಂತೂ ಟೌನ್ ಹಾಲ್, ಸ್ಮಶಾನ ಎಲ್ಲೆಂದರಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಸ್ವಚ್ಛಂದತೆಯನ್ನ ಮೆರೆದು ತಮ್ಮ ಕಾಲರನ್ನು ತಾವೇ ಆಪ್ ಮಾಡಿಕೊಂಡದ್ದನ್ನು ನಾವು ನೋಡಿರುತ್ತೆ. ಈಗಿನ ಸಮಾಜವನ್ನ ನೋಡಿದ್ರೆ ಅಥವಾ ನಮ್ಮನೆ ನೋಡಿದ್ರೆ ನಾವೊಂಥರ ಈಗ ಅನ್ನದ ಹುಳುಗಳು ಅಂತ. ಸಿಕ್ಕಿದ್ದನ್ನ ಸಿಕ್ಕಲ್ಲಿ ಎಕ್ಸ್ಪೆರಿಮೆಂಟಲ್ ಎಂಬ ಹೆಸರಿನ ಅಡಿಯಲ್ಲಿ ಜೀವನದಲ್ಲಿ ಸಾಧ್ಯವಿರುವುದನ್ನೆಲ್ಲ ಅನುಭವಿಸಬೇಕು ಎಂಬ ಹುಚ್ಚು ಉನ್ಮಾದದಲ್ಲಿ ಸೇವಿಸ್ತೇವೆ. ಆರೋಗ್ಯ ಹದಗೆಟ್ಟಾಗ ಅದೇ ಭಾಗ್ಯ ಎನ್ನುವುದು ಅರಿವಾಗುತ್ತೆ. ಎಲ್ಲವೂ ನಮ್ಮ ತಾತ ಮುತ್ತಾತಂದಿರ ತರಹ ಪಾಲಿಸಬೇಕೆಂದಲ್ಲ, ಬದಲಾದ ಜೀವನ ಶೈಲಿಯಲ್ಲಿ, ಅದರಲ್ಲಿಯೂ ಮಹಿಳೆ ಅಡಿಗೆ ಮನೆಯಿಂದ ಅಂತರಿಕ್ಷದವರೆಗೆ ತನ್ನ ಕ್ಷೇತ್ರವನ್ನ ವ್ಯಾಪಿಸಿಕೊಂಡಿರುವಾಗ, ಹೆಚ್ಚಿಸಿಕೊಂಡಿರುವಾಗ ಒಲೆ ಊದಿ ಅಡಿಗೆ ಮಾಡುವುದನ್ನ ನಿರೀಕ್ಷಿಸಲು ಸಾಧ್ಯವಿಲ್ಲ. ಆದರೆ ನಾವು ಬೆಳಗ್ಗೆ ಬೆಡ್ ಟೀಯಿಂದ ತಡರಾತ್ರಿಯ ಸ್ವಿಗ್ಗಿ, ಝೊಮ್ಯಾಟೋದವರೆಗೆ ಎಗ್ ಇಲ್ಲದಂತೆ ತಿಂತಾ ಇದ್ವಿ. ಅದಕ್ಕೆ ಯಾರೋ ಒಬ್ರು ಬಹಳ ತಮಾಷೆಯಾಗಿ ಹೇಳಿದ್ರು, ಒಂದು ಬಾರಿ ಊಟ ಮಾಡಿದವನು ಯೋಗಿ, 2 ಬಾರಿ ಊಟ ಮಾಡಿದವನು ಭೋಗಿ, 3 ಬಾರಿ ಊಟ ಮಾಡಿದವನು ರೋಗಿ, 4 ಬಾರಿ ಊಟ ಮಾಡುವವನನ್ನು ಹೊತ್ತುಕೊಂಡು ಹೋಗಿ ಅಂತ. ಹಾಗಾದರೆ ಸರಿಯಾದ ಶಾಸ್ತ್ರಸಮ್ಮತ ಆಹಾರ ಪದ್ಧತಿಯಿಂದ ಎಲ್ಲವನ್ನ ಸರಿಪಡಿಸಲು ಸಾಧ್ಯವಿದೆಯೇ ಅಂತ. ಮಹಾವೀರ ಜಯಂತಿಯ ಈ ಆತ್ಮಚಿಂತನೆಯ ಕಾಲದಲ್ಲಿ ಗಂಧಕುಟಿ ಬಳಗದವರು ಬಹಳಷ್ಟು ಪ್ರಸ್ತುತವಾದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀರಿ. ಹಿರಿಯರಾದ ಪ್ರೊಫೆಸರ್ ಅಜಿತ್ ಪ್ರಸಾದ್ ರವರು, ಶ್ರೀಮತಿ ಲತಾ ಸುದರ್ಶನ್ ಅವರು, ಹಾಗೂ ಬಹಳ ಉತ್ತಮವಾದ ಜಿನಗಾನ ಸುಧವನ್ನು ನಾವು ಕೇಳಿದ್ದೇವೆ. ಮೇಡಮ್ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಾತನಾಡಿ ಅಂತ ನಿರಂಜನ್ ಅವರು ಭಿನ್ನವಿಸಿಕೊಂಡಾಗ ನನಗೆ ತಕ್ಷಣಕ್ಕೆ ಹೊಳೆದದ್ದು ಆಹಾರ ಕ್ರಮ. ಅಂದರೆ ಅಡಿಗೆ ಮಾಡುವುದು, ಸ್ವಾದಯುತ ಅಡಿಗೆಯನ್ನು ಆಸ್ವಾದಿಸುವುದು ನನಗೆ ಬಹಳ ಇಷ್ಟ, ಅಥವಾ ಅದನ್ನ ಮತ್ತೆ ಖಾಲಿ ಮಾಡುವುದು ಬಹಳ ಇಷ್ಟ ಅನ್ನುವ ಒಂದೇ ಕಾರಣಕ್ಕಾಗಿಲ್ಲ, ಎಲ್ಲೆಂದರಲ್ಲಿ ಎಲ್ಲಿ ನೋಡಿದರಲ್ಲಿ ಕಾಣುವ ಫುಡ್ ಸೆಂಟರ್ಡ್ ಬಿಸ್ನೆಸ್. ಈ ಸಾಂಕ್ರಾಮಿಕ ರೋಗದಿಂದ ಪ್ರಪಂಚವೇ ತತ್ತರಿಸುತ್ತಿರುವ ಸಂದರ್ಭದಲ್ಲೂ ಹಾದಿ ಬೀದಿಯಲ್ಲಿ
ಜಂಕ್ ಫುಡ್ಗಳಲ್ಲಿ ಮಿಂದು ಮುಳುಗೇಳುತ್ತಿರುವ ಎಲ್ಲಾ ವಯೋಮಾನದ ಜನ. ವೈಯಕ್ತಿಕವಾಗಿ ನಾನು ಒಬ್ಬ ಪ್ರಾಧ್ಯಾಪಕಿಯಾಗಿರುವುದರಿಂದ ವೈಯಕ್ತಿಕವಾಗಿ ನಾನು ತರಗತಿಯಲ್ಲಿ ಯಾವುದೇ ಸಮಸ್ಯೆ ಇರುವ ಅಂದ್ರೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್, ನೆನಪಿನ ಶಕ್ತಿಯ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಇವೆಲ್ಲ ಇರುವ ಯಾವುದೇ ವಿದ್ಯಾರ್ಥಿಯನ್ನ ಕೂಲಂಕುಷವಾಗಿ ವಿಚಾರಿಸಿದಾಗ ಸಮಸ್ಯೆಯ ಮೂಲ ಹೋಗಿ ನಿಲ್ಲುವುದು ತಪ್ಪಾದ ಆಹಾರ ಕ್ರಮ. ಎಷ್ಟೋ ಬಾರಿ ಭೌತ ವಿಜ್ಞಾನದ ಜೊತೆಗೆ ಆಹಾರದ ವಿಜ್ಞಾನವನ್ನು ನಾವು ಬೋಧಿಸಬೇಕಾಗುತ್ತೆ. ಎಷ್ಟೋ ಬಾರಿ ನಮಗೆ ವಿದ್ಯಾರ್ಥಿಗಳ ದೂರವಾಣಿ ಕರೆ ಬರ್ತದೆ, ಮೇಡಮ್ ಇವತ್ ನಾನು ಕ್ಲಾಸಿಗೆ ಬರ್ತಾ ಇಲ್ಲ, ಮೇಡಮ್ ಇವತ್ ನನಗೆ ಎಕ್ಸಾಮ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮೇಡಮ್ ಇವತ್ ನನಗೆ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಏನಪ್ಪಾ ಅಂತ ನಾವೆಲ್ಲ ಈಗ ಹೇಗೆ ಅಂದ್ರೆ ಯಾಕೆ ಆರೋಗ್ಯ ಸರಿ ಇರ್ಲಿಲ್ಲ ಅಂತ ಕೇಳಿ ಒಂದ್ ವಾರದಿಂದ ಏನೆಲ್ಲ ತಿಂದಿದ್ದೇವೆ ಅಂತ ಪಟ್ಟಿ ಕೇಳ್ತಾ ಹೋಗ್ತೇವೆ. ಮೇಡಮ್ ಜಾಸ್ತಿ ಏನು ತಿಂದಿರ್ಲಿಲ್ಲ, ಮೊನ್ನೆ ಒಂದ್ಸತಿ ಪಾನಿಪುರಿ ತಿಂದಿದ್ದೆ ಅಷ್ಟೇ. ಇದೆಲ್ಲ ನಮ್ಮ ವಿದ್ಯಾರ್ಥಿಗಳ ಉತ್ತರ. ಕಾಲೇಜಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಹೀಗೆ ಆಯ್ತು. ಇನ್ನು ಮನೆಗೆ ಬಂದ್ರೆ ಜಾಹೀರಾತು ಪ್ರಪಂಚವನ್ನು ಆಳುತ್ತಿರುವ ಪ್ಯಾಕೇಜ್ಡ್ ಅಂಡ್ ಪ್ರೊಸೆಸ್ಡ್ ಫುಡ್ ಅಂದ್ರೆ ಸಂಸ್ಕರಿತ ಆಹಾರದ ಮಾಯೆಯಿಂದ ನಮ್ಮ ಮಕ್ಕಳನ್ನ ಹೊರಗೆ ಎಳೆದುಕೊಂಡು ಬರ್ಬೇಕು. ಈ ಎಲ್ಲಾ ಸಮಸ್ಯೆಗಳನ್ನ ಅವಲೋಕಿಸಿದಾಗ ನನಗನ್ನಿಸಿದ್ದು ಮಹಾವೀರರ ಅಥವಾ ಎಲ್ಲಾ ತೀರ್ಥಂಕರರ ಉಪದೇಶಗಳಲ್ಲಿ ಇಂದು ಅತ್ಯಂತ ಹೆಚ್ಚು ಪ್ರಸ್ತುತವಾಗಿರುವುದು ಸಸ್ಯಾಹಾರ ಪದ್ಧತಿ ಹಾಗೂ ರಾತ್ರಿ ಭೋಜನ ತ್ಯಾಗ. ನಮ್ಮ ಆಚಾರ್ಯರು ಬೋಧಿಸಿದ ಶಾಸ್ತ್ರ ಸಮ್ಮತ ವಿಚಾರಗಳೇನು ಇದರ ಬಗ್ಗೆ, ಸಸ್ಯಾಹಾರ ಪದ್ಧತಿಯ ಬಗ್ಗೆ ಅಥವಾ ಆಹಾರ ಕ್ರಮದ ಬಗ್ಗೆ ಎನ್ನುವುದನ್ನು ಬಹಳ ಸ್ಥೂಲವಾಗಿ ನೋಡೋಣ. ನಮ್ಮ ಆಚಾರ್ಯರು ಏನ್ ಹೇಳ್ತಾರೆ, ಶರೀರದಿಂದ ಮಲಮೂತ್ರಗಳು ವಿಸರ್ಜನೆಯಾದಾಗ, ಅಪಾನವಾಯುವು ಹೊರ ಬಂದಾಗ, ಶರೀರವು ಹಗುರವಾಗಿರುವಾಗ, ಪಂಚೇಂದ್ರಿಯಗಳು ಪ್ರಸನ್ನವಾಗಿರುವಾಗ, ಮನಸ್ಸು ಮಾತುಗಳು ಮೃದುವಾದಾಗ, ಹೊಟ್ಟೆ ಅಥವಾ ಜಠರ ಖಾಲಿಯಾಗಿದ್ದು ಊಟ ಮಾಡಬೇಕೆಂಬ ಇಚ್ಛೆ ಇದ್ದರೆ ಅದೇ ಆಹಾರ ತೆಗೆದುಕೊಳ್ಳಬೇಕಾದ ಪ್ರಶಸ್ತ ಕಾಲವೆಂದು ತಿಳಿಯಬೇಕು ಅಂತ. ನಾವು ಇಷ್ಟು ಕಂಡೀಷನ್ ಅಲ್ಲಿ 1-2 ಕಂಡೀಷನ್ ಆದ್ರೂ ನೋಡ್ತೇವ, ಪ್ರಾಯಶಃ ಇಲ್ಲ. ಊಟಕ್ಕೆ ಕುಳಿತುಕೊಳ್ಳಲು ಅನುಕೂಲವಾದ ಸುಖಕರ ಆಸನದಲ್ಲಿ ಸ್ಥಿರಚಿತ್ತನಾಗಿ ಕುಳಿತುಕೊಳ್ಳಬೇಕು. ನಮಗೆ ಎಷ್ಟೋ ಬಾರಿ ಕೂತು ಊಟ ಮಾಡುವಷ್ಟು ವ್ಯವಧಾನ ಇರೋದಿಲ್ಲ. ತನ್ನ ಪ್ರಕೃತಿ ಹಾಗೂ ಬಲಗಳನ್ನ ಗಮನದಲ್ಲಿಟ್ಟುಕೊಂಡು ಸ್ವಲ್ಪ ಬಿಸಿಯಾದ ಸರ್ವ ಋತುಕಾಲದಲ್ಲಿ ಸೇವಿಸಬಹುದಾದ ಆಹಾರ ಪದಾರ್ಥಗಳನ್ನು ಆತ ಮೆಲ್ಲನೆ ಇಲ್ಲವೇ ಅತಿ ತೀವ್ರವಾಗಿ ಸೇವಿಸದೆ ಮನಸ್ಸುಗೊಟ್ಟು ಸೇವಿಸಬೇಕು. ನನ್ನನ್ನು ಸೇರಿಸಿಕೊಂಡು ನಾವೇನಾದ್ರೂ ಪೇಪರ್ ಓದ್ತಾ ಊಟ ಮಾಡ್ತೇವೆ, ಇಲ್ದಿದ್ರೆ ಟಿವಿ ನೋಡ್ತಾ, ಇಲ್ಲ ಅದೆಲ್ಲದನ್ನು ಬಿಟ್ಟು ಈಗ ಎಲ್ಲಕ್ಕಿಂತ ಮುಖ್ಯವಾಗಿ ಮೊಬೈಲ್ ನೋಡ್ತಾ ಊಟ ಮಾಡ್ತೇವೆ ಅಥವಾ ತಿಂಡಿದ್ದೇವೆ. ಹೇಗೆ ಆಹಾರ ಸೇವಿಸ್ಬೇಕು? ಮೊಟ್ಟ ಮೊದಲಿಗೆ ಸಿಹಿ ಹಾಗೂ ಸ್ನಿಗ್ಧ ಪದಾರ್ಥಗಳನ್ನ, ಮಧ್ಯದಲ್ಲಿ ಉಪ್ಪು, ಹುಳಿ, ಮಸಾಲೆಯುಕ್ತ ಪದಾರ್ಥಗಳನ್ನು ಹಾಗೂ ಕೊನೆಯಲ್ಲಿ ಹಾಲು, ಹಣ್ಣಿನ ರಸ, ಮಜ್ಜಿಗೆ, ತೆಂಗಿನ ನೀರು ಮುಂತಾದ ದ್ರವ ಪ್ರಧಾನ ಆಹಾರಗಳನ್ನ ಸೇವಿಸಿ. ಇನ್ನು ಜಲಪಾನ ಹೇಗೆ ಮಾಡ್ಬೋದು ಅಂತ ಕೇಳಿದ್ರೆ, ಊಟದ ಪ್ರಾರಂಭಕ್ಕೆ ಅತಿಯಾದ ನೀರನ್ನು ಕುಡಿದರೆ ಹಸಿವು ಕಟ್ಟಿ ಶರೀರ ಕೃಶ ಆಗ್ತದೆ. ಊಟದ ಮಧ್ಯದಲ್ಲಿ ಸೇವಿಸಿದ ನೀರು ಶರೀರವನ್ನು ಮಧ್ಯಗಾತ್ರವನ್ನಾಗಿಸುತ್ತದೆ ಅಥವಾ ಜೀರ್ಣಕ್ರಿಯೆಯನ್ನ ತಡೀತದೆ. ಊಟದ ಕೊನೆಯಲ್ಲಿ ಕುಡಿದ ನೀರು ದೇಹವನ್ನ ದಪ್ಪವಾಗಿಸುತ್ತದೆ. ಕಾರಣ, ಭೋಜನ ಕಾಲದಲ್ಲಿ ನಮ್ಮ ಪ್ರಕೃತಿಯನ್ನ ಗಮನದಲ್ಲಿಟ್ಟುಕೊಂಡು ಯೋಗ್ಯ ದ್ರವ ಪದಾರ್ಥಗಳನ್ನು ನಮ್ಮ ದೇಹದ ಪ್ರಕೃತಿಗೆ ಹೇಗೆ ಸರಿ ಆಗ್ತದೆಯೋ ಹಾಗೆ ಆಯ್ಕೆ ಮಾಡಿಕೊಂಡು ಸೇವಿಸಬೇಕಾಗ್ತದೆ. ಇದಕ್ಕೆ ನಾವೇನಂತ ಕರಿತೇವೆ? ಇದಕ್ಕೆ ನಾವು ಅನುಪಾನ ಅಂತ ಕರಿತೇವೆ. ಇದು ಆಹಾರದಲ್ಲಿ ಸಮತೋಲತೆಯನ್ನ ಕಾಪಾಡ್ತದೆ ಹಾಗೂ ಆಯಾ ಋತುಕಾಲಕ್ಕೆ ತಕ್ಕ ಹಾಗೆ ಅನುಪಾನ ತೆಗೆದುಕೊಂಡರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆ. ಆಯಾ ಋತುಕಾಲಕ್ಕೆ ಅಂದ್ರೆ ಬೇಳೆಗಳಿಂದ ವಿಶೇಷವಾಗಿ ತಯಾರಿಸಿದ ಆಹಾರಗಳಿದ್ದಲ್ಲಿ ಗಂಜಿಯನ್ನ ಕುಡಿಬೇಕು. ಆಹಾರದಲ್ಲಿ ಅನ್ನ ಉಣ್ಣುವಾಗ ಮಜ್ಜಿಗೆ ಕುಡಿಬೇಕು. ಅತಿಯಾದ ತುಪ್ಪ, ಎಣ್ಣೆ ಪದಾರ್ಥಗಳು ಆಹಾರದಲ್ಲಿದ್ದರೆ ಬಿಸಿ ನೀರನ್ನ ಕುಡಿಯಬೇಕು. ಪಿಷ್ಟ ಪದಾರ್ಥಗಳು ಅತಿಯಾಗಿದ್ದರೆ ತಣ್ಣೀರನ್ನ ಕುಡಿಯಬೇಕು. ನಿತ್ಯ ಈ ರೀತಿಯ ಆಹಾರ ಕ್ರಮವನ್ನು, ಯೋಗ್ಯ ಅನುಪಾನಗಳನ್ನು ಅನುಸರಿಸಿದರೆ ನಿತ್ಯ ಸುಖ ನಮಗೆ ದೊರೆಯುತ್ತದೆ ಅಂತ ಹೇಳುತ್ತಾರೆ ಆಚಾರ್ಯ.
ಮತ್ತು ಹೇಳ್ತಾರೆ, ನಿತ್ಯ ನಾವು ರೂಢಿಸಿಕೊಂಡಿರುವ ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು. ಇದರಿಂದ ಜೀರ್ಣಕ್ರಿಯೆ ಸರಿಯಾಗಿ ಆಗ್ತದೆ. ಆಹಾರವನ್ನು ನಿಯಮಿತ ವೇಳೆಗಿಂತ ಮೊದಲು ಅಥವಾ ನಂತರ ಸೇವಿಸುವುದರಿಂದ, ಇಲ್ಲವೇ ಹೆಚ್ಚು ಕಡಿಮೆ ಸೇವಿಸುವುದರಿಂದ ಅಗ್ನಿಮಾಂದ್ಯ, ಅಜೀರ್ಣ ಮುಂತಾದ ವಿಕಾರಗಳು ಹುಟ್ಟಿಕೊಳ್ಳುತ್ತವೆ. ಆಹಾರವನ್ನು ಸೇವಿಸಿದ 3 ಗಂಟೆಗಳವರೆಗೆ ಏನನ್ನೂ ತಿನ್ನಬಾರದು. ನಂತರದ 3 ಗಂಟೆಗಳವರೆಗೆ ಅವಶ್ಯಕವಿದ್ದರೆ ನೀರು, ಹಾಲು, ಮಜ್ಜಿಗೆ, ಪಾನಕ, ತೆಂಗಿನ ನೀರು, ಹಣ್ಣಿನ ರಸ ಹೀಗೆ ದ್ರವಾಹಾರಗಳನ್ನ ತೆಗೆದುಕೊಳ್ಬಹುದು, ಸೇವಿಸಬಹುದು. ಹೀಗೆ 6 ಗಂಟೆಗಳಾದ ಮೇಲೆ ಮತ್ತೆ ಆಹಾರ ಸೇವಿಸ್ಬೇಕು. ನಾವು ಎಷ್ಟು ಗಂಟೆಗೊಮ್ಮೆ ಆಹಾರ ಸೇವಿಸ್ಬೇಕು ಅಂತ ಅನ್ಸಿದ್ರೆ, ನಮಗೆ ಇಷ್ಟ ಇದ್ದ ಆಹಾರ ಪದಾರ್ಥ ಇದೆ, ಗಂಟೆಗೊಮ್ಮೆ ಇಲ್ಲ ಅರ್ಧ ಗಂಟೆಗೊಮ್ಮೆ. ಇದು ಹಗಲು ಹೊತ್ತಿಗೆ ಮಾತ್ರ ಸೀಮಿತ, ರಾತ್ರಿಗೇನು ಇಲ್ಲ. ಮತ್ತೆ ಅವ್ರು ಹೇಳ್ತಾರೆ ಆಹಾರ ವಿಧಿ ಹೇಗೆ ಅಂತ. ಆಹಾರವನ್ನ ಏಕಾಂತದಲ್ಲಿ ಸೇವಿಸ್ಬೇಕು. ನಮ್ಮ ಆಚಾರ್ಯರು ಮತ್ತೆ ಹೇಳಿದ್ದಾರೆ, ಏಕಾಗ್ರತೆ ಇರಬೇಕು. ಆಹಾರವನ್ನು ಸೇವಿಸುವಾಗ ಯಾವುದೇ ಬೇರೆ ಯೋಚನೆ ಮಾಡಬಾರ್ದು, ಆಹಾರದ ಮೇಲೆ ಏಕಾಗ್ರತೆ ಇರಬೇಕು, ಮಾತಾಡಬಾರ್ದು ಅಂತ. ಆಹಾರ ನಾವೆಲ್ಲಿ ಸೇವಿಸ್ತೇವೋ ಅಲ್ಲಿ ಗಾಳಿ, ಬೆಳಕು, ಸ್ವಚ್ಛತೆ ಇರಬೇಕು. ಆಹಾರವನ್ನ ಅತಿ ಅವಸರವಾಗಿ ಅಥವಾ ತುಂಬಾ ಸಾವಕಾಶವಾಗಿ ಸೇವಿಸಬಾರ್ದು. ಆಹಾರ ಊಟ ಮಾಡ್ತಾ ಇರುವಾಗ ಮನಸ್ಸಿಗೆ ಬೇಜಾರಾಗುವ ಮಾತುಗಳನ್ನ ಹೇಳಬಾರ್ದು, ಇತ್ಯಾದಿ ಇತ್ಯಾದಿ. ಮತ್ತು ಹೇಳ್ತಾರೆ, ಆಹಾರವನ್ನು ಸೇವಿಸಿದ ನಂತರ ಕೈಗಳನ್ನು ತೊಳೆದುಕೊಂಡು, ತಿಕ್ಕಿಕೊಂಡು, ಕಣ್ಣುಗಳಿಗೆ ಸ್ವಲ್ಪ ನೀರನ್ನ ಸಿಂಪಡಿಸಿಕೊಂಡು ಒರೆಸಿಕೊಳ್ಳಬೇಕು. ಇದರಿಂದ ಕಣ್ಣುಗಳಿಗೂ ಹಿತ ಆಗ್ತದೆ, ಆರೋಗ್ಯಕ್ಕೂ ಬಹಳ ಹಿತಕಾರಿಯಾಗ್ತದೆ. ನಮ್ಮ ಕಣ್ಣುಗಳಿಗೆ ಅಥವಾ ದೇಹಕ್ಕೆ ತೇಜಸ್ ಬರ್ತದೆ, ಕಣ್ಣಿನ ರೋಗಗಳು ದೂರ ಆಗ್ತವೆ. ಇದೇ ರೀತಿ ಕೈಗಳಿಂದ ಮುಖವನ್ನೆಲ್ಲ ಒರೆಸಿಕೊಳ್ಳಬೇಕು. ಇದರಿಂದ ಮುಖ ಕಾಂತಿಯುಕ್ತವಾಗುವುದಲ್ಲದೆ ಮುಖದ ಮೇಲೆ ಏನೆಲ್ಲ ಚರ್ಮವನ್ನು ಕೆಡಿಸುವ ಚರ್ಮ ರೋಗಗಳಿರ್ತವೆ ಇದೆಲ್ಲ ದೂರವಾಗ್ತವೆ ಅಂತ. ಈಗ ನಮ್ಮ ದೇಶದಲ್ಲಿ ಸೆಲೆಬ್ರಿಟಿ ನ್ಯೂಟ್ರಿಷನಲಿಸ್ಟ್ ಅಂತ ಅಂದ್ರೆ ನಾವ್ ಯಾರನ್ನ ಸೆಲೆಬ್ರಿಟಿಗಳು ಅಂತ ಕರಿತೇವೆ, ಸ್ಪೋರ್ಟ್ಸ್ ಪರ್ಸನ್ಗಳು ಅಥವಾ ಫಿಲ್ಮ್ ಸ್ಟಾರ್ಗಳು, ಇವರೆಲ್ಲ ದೇಹದ ಬಗ್ಗೆ ಅಥವಾ ದೇಹದ ಆರೋಗ್ಯದ ಬಗ್ಗೆ ಯಾರು ಬಹಳ ಚೆನ್ನಾಗಿ ಕಾಳಜಿಯನ್ನು ತಗೊಳ್ತಾರಲ್ವಾ, ಅವ್ರೆಲ್ರೂ ಫಾಲೋ ಮಾಡುವ ಒಬ್ಬ ನ್ಯೂಟ್ರಿಷನಲಿಸ್ಟ್ ಇದ್ದಾರೆ, ರುಜುತಾ ದಿವೇಕರ್ ಅಂತ. ಅವ್ರ ಬಗ್ಗೆ ಬಹಳ ಬರ್ತಾ ಇತ್ತು. ನಾನು ಸ್ವಲ್ಪ ಆಸಕ್ತಿಯಿಂದ ಅವರ ಪುಸ್ತಕಗಳನ್ನ ಓದಿದೆ, ಅಥವಾ ಆಹಾರದ ಬಗ್ಗೆ ಅವರ ವಿಚಾರಗಳು ಏನುಂಟು ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ. ನನಗೆ ಸುಮಾರು ಪುಸ್ತಕಗಳನ್ನು ಓದಿದ ಮೇಲೆ, ಲೇಖನಗಳನ್ನ ಓದಿದ ಮೇಲೆ ಬಹಳಷ್ಟು ಖುಷಿ ಕೊಟ್ಟ ಒಂದು ವಿಚಾರ ಏನಂದ್ರೆ, ಅವರ ಆಹಾರ ಪದ್ಧತಿ ಏನಿದೆ ಅಥವಾ ಅವ್ರು ಯಾವ ಆಹಾರ ಪದ್ಧತಿಯನ್ನ ಪ್ರತಿಪಾದಿಸ್ತಾ ಇದ್ದಾರಲ್ವಾ, ಇದು ಪ್ರತಿಯೊಂದು ಜೈನ ಮನೆಯಲ್ಲಿ ನಮ್ಮ ಅಮ್ಮಂದಿರು, ಅಜ್ಜಿಯಂದಿರು ಪರಿಪಾಲಿಸುತ್ತಿದ್ದ ಆಹಾರ ಕ್ರಮಗಳು. ಆಹಾರವನ್ನ ತಯಾರಿಸುವುದರಿಂದ ಹಿಡಿದು ಆಹಾರವನ್ನು ಸೇವಿಸುವ ಕ್ರಮ, ಸೇವಿಸುವ ಎಷ್ಟು ಪೋರ್ಷನ್ ಅಥವಾ ಎಷ್ಟನ್ನ ಸೇವಿಸ್ಬೇಕು, ಯಾವ್ದನ್ನ ಹೆಚ್ಚು ಸೇವಿಸ್ಬೇಕು, ಯಾವ್ದನ್ನ ಕಡಿಮೆ ಸೇವಿಸ್ಬೇಕು, ಯಾವ ಋತುವಿನಲ್ಲಿ ಏನನ್ನ ತಿನ್ನಬೇಕು, ಎಲ್ಲವೂ ನಮ್ಮ ಜೈನ ಮನೆಗಳಲ್ಲಿ ಹಿರಿಯರು ಏನನ್ನ ಅನುಸರಿಸ್ತಾ ಇದ್ದಾರೆ ಅದೇ ಇತ್ತು. ನನಗೆ ಅದನ್ನ ನೋಡಿ ಬಹಳ ಖುಷಿ ಆಯ್ತು. ಪ್ರಾಯಶಃ ನಮ್ಮ ಈಗಿನ ನಾವೇನು ಹೊರಗಡೆಯಿಂದ ನೋಡ್ತೀವಲ್ವಾ, ಅಥವಾ ಏನ್ ಫಾಸ್ಟ್ ಫುಡ್ ಅಂತ ತಗೊಳ್ತೇವಲ್ವಾ, ಅದೇನೋ ಒಳ್ಳೆ ಫುಡ್ ಅನ್ನೋ ಅಥವಾ ಪಾಶ್ಚಿಮಾತ್ಯ ಆಹಾರಗಳು ಏನು ಒಳ್ಳೆ ಫುಡ್ ಅನ್ನುವ ನಮ್ಮ ಭ್ರಮೆ ಇದೆಯಲ್ವಾ, ಆ ಭ್ರಮೆಯಿಂದ ಹೊರಗೆ ಬರ್ಲಿಕ್ಕೆ ಇದು ಬಹಳಷ್ಟು ಸಹಕಾರಿಯಾಗ್ತದೆ ಅಂತ ನನಗೆ ಅನಿಸ್ತದೆ. ಮುಂದೆ ಮಾತಾಡ್ತಾ ಹೋಗುವಾಗ ಇನ್ನು ನಮಗೆ ವಿಚಾರಕ್ಕೆ ಬರುವುದಾದ್ರೆ, ಸರಿ ಈ ಆಹಾರ ಕ್ರಮಗಳು ಹೀಗೆ ಇರ್ಬೇಕು ಅಂತ ಹೇಳಿದ್ದಾರೆ, ಆದ್ರೆ ಶಾಕಾಹಾರವನ್ನ ಯಾಕೆ ಪ್ರತಿಪಾದಿಸ? ಜೈನ ಧರ್ಮದಲ್ಲಿ ಜೈನರು ಅಂದ್ರೆ ಶಾಕಾಹಾರ ಅಂತ ಯಾಕೆ ಹೇಳಿದ್ದಾರೆ? ಸ್ವಸ್ಥ ಜೀವನಕ್ಕೆ ಶಾಕಾಹಾರ ತುಂಬಾ ಒಳ್ಳೆಯದು. ಮಾನವನ ಜೀರ್ಣಾಂಗ ವ್ಯೂಹದ ರಚನೆಯನ್ನ ಅವಲೋಕಿಸಿದಾಗ, ಅಂದರೆ ಬಾಯಿ ಅಥವಾ ಹಲ್ಲಿನಿಂದ ಹಿಡಿದು ಸಣ್ಣ ಕರುಳಿನವರೆಗೆ ಎಲ್ಲವೂ ಸಸ್ಯಾಹಾರವನ್ನು ಪಚನಗೊಳಿಸುವ ವ್ಯವಸ್ಥೆಯೇ ಆಗಿದೆ. ಈಗ ಆಹಾರದಿಂದ ನಮ್ಗೆ ಎಷ್ಟು ಶಕ್ತಿ ಬೇಕು ಹೇಳಿ? ಆನೆಯ ಶಕ್ತಿ,
ಅನೇ ಆಹಾರ ಏನು? ನಮ್ಗೆ ಚುರುಕುತನ ಬೇಕು ಆಹಾರದಿಂದ. ಅತ್ಯಂತ ಚುರುಕಾಗಿರುವ ಒಂದು ಪ್ರಾಣಿ ಯಾವ್ದು ತಗೊಳ್ತೀರಿ? ಜಿಂಕೆ ತಗೊಳ್ಳೋಣ. ಜಿಂಕೆಯ ಆಹಾರ ಏನು? ಅತ್ಯಂತ ಪೂಜನೀಯ ಅಥವಾ ಅತ್ಯಂತ ಸಾತ್ವಿಕ ಪ್ರಾಣಿ ಯಾವುದು? ಕಾಮಧೇನು ಅಥವಾ ಆಕಳು. ಆಕಳಿನ ಆಹಾರ ಯಾವುದು ಆತ್ಮೀಯರೇ? ಇದಕ್ಕಿಂತ ಹೆಚ್ಚು ಶಕ್ತಿ, ಚತುರತೆ, ಚುರುಕುತನ, ಸಾತ್ವಿಕತೆ ನಮಗೆ ಬೇಕೆ? ಎಷ್ಟು ಸಾಕಾಗೋದಿಲ್ವಾ? ನಾವು ತೆಗೆದುಕೊಳ್ಳುವ ಆಹಾರ ಶುದ್ಧವಿದ್ದರೆ ಭಾವನೆಗಳು ಶುದ್ಧ ಇರ್ತವೆ, ವಿಚಾರಗಳು ಒಳ್ಳೆಯದಿರ್ತವೆ. ಆತ್ಮ ನಿರ್ಮಲತೆಗಾಗಿ ಶುದ್ಧ ಆಹಾರ ಪಾನೀಯಗಳ ಅಗತ್ಯ. ಇದನ್ನೇ ಸಂತ ಕಬೀರ್ ದಾಸರು ಒಂದು ಕಡೆ ಹೇಳುತ್ತಾರೆ, ಜೈಸಾ ಅನ್ನ ಖಾಯೆ ತೈಸಾ ಹಿ ಮನ್ ಹೋಯ್, ದೂಷಿತ ಪಾನಿ ಪೀಚಿಯೇ ತೈಸಿ ವಾಣಿ ಹೋಗಿ ಅಂತ. ಇಲ್ಲಿ ನನ್ಗೊಂದ್ ಸಣ್ಣ ಕಥೆ ನೆನಪಾಗ್ತದೆ ಆಹಾರ ಮತ್ತು ಸಾತ್ವಿಕತೆಯ ಬಗ್ಗೆ ಹೇಳಿದಾಗ. ಮಹಾಭಾರತದಲ್ಲಿ ಭೀಷ್ಮ ಶರಶಯ್ಯಲ್ಲಿ ಮಲಗಿದ್ದಾಗ ದ್ರೌಪದಿ ಆತನನ್ನ ಭೇಟಿಯಾಗ್ಲಿಕ್ಕೆ ಹೋಗ್ತಾಳೆ. ದ್ರೌಪದಿ ಆತನ ಭೇಟಿಯಾಗ್ಲಿಕ್ಕೆ ಹೋಗುವಾಗ ಆಕೆಯ ಮುಖದಲ್ಲಿ ಒಂದು ಸಣ್ಣ ನಗು ಇರ್ತದೆ, ಪ್ರಾಯಶಃ ಒಂದು ಸಣ್ಣ ಕುಹಕದ ನಗು ಇರ್ತದೆ. ಭೀಷ್ಮಾಚಾರ್ಯರು ಅದನ್ನ ಗಮನಿಸ್ತಾರೆ. ಗಮನಿಸಿ ದ್ರೌಪದಿಯಲ್ಲಿ ಕೇಳುತ್ತಾರೆ, ನಿನ್ನ ಮುಖದಲ್ಲಿ ಒಂದು ಕುಹಕದ ನಗು ಇದೆಯಲ್ಲ, ಅದ್ಯಾಕೆ? ಅದಕ್ಕೆ ಅವರು ಹೇಳ್ತಾರೆ, ಆಚಾರ್ಯರೇ, ನಿಮಗೆ ಧರ್ಮದ ಬಗ್ಗೆ ಅಷ್ಟು ದೊಡ್ಡ ರಾಜ್ಯಸಭೆಯಲ್ಲಿ ನನ್ನನ್ನು ನಗ್ನಗೊಳಿಸುವಾಗ ನಿಮಗೆ ಯಾವ ಧರ್ಮದ ಬಗ್ಗೆ ತಿಳಿದಿರ್ಲಿಲ್ಲ, ಆದ್ರೆ ಶಯಶಯ್ಯಲ್ಲಿ ಮಲಗಿರುವಾಗ ಎಲ್ಲಾ ಧರ್ಮ ನೆನಪಾಗ್ತಾ ಇದೆಯಲ್ಲ, ಯಾಕೆ? ಭೀಷ್ಮಾಚಾರ್ಯರು ಹೇಳ್ತಾರೆ, ತಂಗಿ, ನೀನ್ ಹೇಳಿದ ಮಾತು ಬಹಳಷ್ಟು ಸತ್ಯ. ಆಗ ದುರ್ಯೋಧನನ ಪಾಪದ ಅನ್ನವನ್ನು ನಾನು ತಿಂದದ್ರಿಂದ ನನ್ನ ಮನಸ್ಸು ಕಲುಷಿತಗೊಂಡಿತ್ತು, ನನ್ನ ಕೆಲಸಗಳು ದುರಾಚಾರದಿಂದ ಕೂಡಿತು, ನನ್ನ ಕಣ್ಣಿಗೂ ಒಂದು ಪರೆ ಬಂದಿತ್ತು. ಆದರೆ ಅರ್ಜುನನ ಏನು ಸಾತ್ವಿಕ ಬಾಣ ಅಥವಾ ಧರ್ಮದ ಬಾಣ ಇದೆ, ಇದ್ರಿಂದ ಆ ಎಲ್ಲ ಮಲಿನ ರಕ್ತ ಹರಿದು ಹೋಯ್ತು. ಆದ್ರಿಂದ ಈಗ ನನಗೆ ನನ್ನ ಮನಸ್ಸು ಧರ್ಮದಿಂದ ತುಂಬಿದೆ, ಸಾತ್ವಿಕ ವಿಚಾರಗಳಿಂದ ತುಂಬಿದೆ. ಧರ್ಮ ಬಂಧುಗಳೇ, ಈಗ ನಮ್ಮ ನಮ್ಮ ಮನೆಗಳಲ್ಲಿರ್ಬೋದು, ನಮ್ಮ ವಿದ್ಯಾರ್ಥಿ ಸಮೂಹದಲ್ಲಿರ್ಬೋದು, ನಮ್ಮ ಯುವ ಜನತೆಯಲ್ಲಿರ್ಬೋದು, ಎಲ್ಲಿಯೂ ಶಾಸ್ತ್ರದ ಬಗ್ಗೆ ಹೇಳಿದಾಗ ಅಥವಾ ಶಾಸ್ತ್ರದಲ್ಲಿ ಹೀಗೆ ಇದೆ ಅಂತ ಹೇಳಿದಾಗ ಅವರು ಪ್ರಭಾವಿತಗೊಳ್ಳುವುದಕ್ಕಿಂತ ಜಾಸ್ತಿ ನಾವು ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್ ಅಥವಾ ಸೈಂಟಿಫಿಕ್ ಎವಿಡೆನ್ಸಸ್, ಅಂದ್ರೆ ವಿಜ್ಞಾನ ಏನ್ ಹೇಳುತ್ತದೆ ಅಥವಾ ವಿಜ್ಞಾನ ಏನ್ ತರ್ಕಿಸ್ತದೆ ಅಂತ ಹೇಳಿದ್ರೆ ಅವರು ಅದರಿಂದ ಜಾಸ್ತಿ ಪ್ರಭಾವಕ್ಕೆ ಒಳಗಾಗ್ತಾರೆ ಅಂತ ಅನ್ನಿಸ್ತದೆ. ವಿದ್ಯಾರ್ಥಿಗಳ ಅಥವಾ ಈಗಿನ ಯುವ ಸಮೂಹದ ಯೋಚನೆ ಆ ಧಾಟಿಯಲ್ಲಿರ್ತದೆ. ಅದ್ರಲ್ಲಿ ಏನು ತಪ್ಪಿಲ್ಲ, ಪ್ರತಿಯೊಂದಕ್ಕೂ ಸರಿ. ಅದ್ಯಾಕೆ ಹಾಗೆ ಎನ್ನುವ ಕಾರಣ ಅಥವಾ ಪ್ರಶ್ನಿಸುವ ಮನೋಭಾವ ಇದೆ, ಅದು ಬಹಳಷ್ಟು ಒಳ್ಳೆಯದು. ಸಹಾನುಭೂತಿ ಅಂದ್ರೆ ಇನ್ನೊಬ್ಬರ ನೋವನ್ನ ನಾವು ಅರ್ಥ ಮಾಡಿಕೊಳ್ಳೋದು. ಸಹಾನುಭೂತಿಯು ಸಸ್ಯಾಹಾರಿಗಳು ಮತ್ತು ಇತರರನ್ನ ಪ್ರತ್ಯೇಕಿಸುವ ಮೂಲ ವಸ್ತು ಎನ್ನುವುದಾಗಿ ಸೈಕಾಲಜಿ ಟುಡೇ ನಿಯತಕಾಲಿಕದ ಡೇನಿಯಲ್ ಆರ್ ರಾನ್ಸ್ ಇತ್ತೀಚೆಗೆ ಇಟಲಿಯಲ್ಲಿ ನಡೆದ ಅಧ್ಯಯನವೊಂದನ್ನ ಆಧರಿಸಿ ಬರೆದಿದೆ. ಸಸ್ಯಾಹಾರಿಗಳು ಮತ್ತೆ ವೇಗನ್ಗಳು ಅಂದ್ರೆ ಹಾಲಿನಂತಹ ಪ್ರಾಣಿಜನ್ಯ ವಸ್ತುವನ್ನು ಸೇವಿಸದೇ ಇರುವುದು ಪ್ರಾಣಿಗಳಿಗೆ ತೋರಿಸುವ ಸಹಾನುಭೂತಿಯನ್ನು ಅವರು ಮನುಷ್ಯರಿಗೂ ತೋರಿಸ್ತಾರೆ, ತಮ್ಮ ಸಹಜೀವಿಗಳಿಗೂ ತೋರಿಸ್ತಾರೆ ಎಂದು. ವೇಗನ್ಗಳು ಮತ್ತು ಇತರರನ್ನ ಫಂಕ್ಷನಲ್ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್, ನಾವು FMRI ಅಂತ ಏನ್ ಹೇಳ್ತೇವೆ, ಆ ಯಂತ್ರದ ಮೂಲಕ ಪರೀಕ್ಷಿಸಿದ್ರು. ಈ ಅಧ್ಯಯನದಿಂದ ಏನ್ ಗೊತ್ತಾಯ್ತು ಅಂತಂದ್ರೆ, ಅವ್ರಿಗೆ ಸ್ವಲ್ಪ ಸಾತ್ವಿಕ ಚಿತ್ರಗಳನ್ನ ತೋರಿಸಿದ್ರು, ಸ್ವಲ್ಪ ಕೊಲೆ, ರಕ್ತಪಾತ ಈ ತರ ಇರುವ ಚಿತ್ರಗಳನ್ನ ತೋರಿಸಿದ್ರು. ಈ ಸ್ಟಡಿಯಿಂದ ಏನ್ ಗೊತ್ತಾಯ್ತು ಅಂತ ಹೇಳಿದ್ರೆ, ಸಸ್ಯಾಹಾರಿಗಳ ಮೆದುಳಿನ ಭಾಗಗಳು ಕರುಣೆ ಸೂಸುವಲ್ಲಿ ಹೆಚ್ಚು ಕ್ರಿಯಾಶೀಲ. ಕರುಣೆ ಎನ್ನುವ ರಸವನ್ನ ಉತ್ಪತ್ತಿ ಮಾಡುವುದು ಜಾಸ್ತಿ ಸಸ್ಯಾಹಾರಿಗಳ ಮೆದುಳು ಅಂತ. ಸೈಂಟಿಫಿಕ್ ಅಮೆರಿಕನ್ ಎನ್ನುವ ಒಂದು ಪತ್ರಿಕೆ ಸಸ್ಯಾಹಾರಿಗಳ ಸಂಖ್ಯೆ ಹೆಚ್ಚಾದಂತೆ ಸಮಾಜದಲ್ಲಿ ಗೊಂದಲ, ದೊಂಬಿ, ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳುವ ದೊಂಬಿ ಇವುಗಳನ್ನ ಬಿಟ್ಟು ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳುವ ಮನೋಭಾವ ಹೆಚ್ಚಾಗುತ್ತಿದೆ ಎಂಬ ವರದಿಯನ್ನ ಪ್ರಕಟಿಸಿದೆ.
ಇನ್ನೊಂದು ಆಸಕ್ತಿದಾಯಕ ಪ್ರಯೋಗ ಹೀಗಿದೆ, ನಮ್ಮ ಮಕ್ಕಳಿಗೆಲ್ಲ ಪ್ರಾಯಶಃ ಇದನ್ನು ಹೇಳಿಕೊಡ್ಬೇಕು ಅಂತ ಅನ್ನಿಸ್ತದೆ. 8,000 ಮಂದಿಯ ಒಂದು IQ ಸಂಬಂಧಿ ಸಮೀಕ್ಷೆಯೊಂದರ ಬಗ್ಗೆ ದ ಬ್ರಿಟಿಷ್ ಮೆಡಿಕಲ್ ಜರ್ನಲ್ ಒಂದು ವರದಿ ಮಾಡಿದೆ. ಏನ್ ಹೇಳುತ್ತೆ ಅದು, 8,000 ಮಂದಿಯ ಒಂದು ಗುಂಪಿನ IQ ಮತ್ತು ಆಹಾರ ಪದ್ಧತಿಯನ್ನ ಅವರು ಅವರ 10 ವರ್ಷ ವಯಸ್ಸಿನಿಂದ 30 ವರ್ಷಗಳ ಕಾಲ ಪರೀಕ್ಷಿಸಲಾಯಿತು. 30 ವರ್ಷ ವಯಸ್ಸಿನವರೆಗೆ ಸಸ್ಯಾಹಾರಿಗಳಾಗಿ ಇದ್ದವರು ಸರಾಸರಿಗಿಂತ 5 ಅಂಕಗಳಷ್ಟು ಹೆಚ್ಚು IQ-ಗಳನ್ನ ಬೇರೆ ಆಹಾರ ಪದ್ಧತಿಯವರಿಗೆ ಹೋಲಿಸಿದ್ರೆ ಇರುವುದು ಗೊತ್ತಾಗ್ತದೆ. ಅಧಿಕ IQ ಹೊಂದಿರುವ ಮಕ್ಕಳು ಸಸ್ಯಾಹಾರಿಗಳಾಗಿ ಮತ್ತು ಮುಂದೆ ಬೆಳೆಯುವ ಸಾಧ್ಯತೆ ಹೆಚ್ಚಿದೆ, ಆ ಸಾಧ್ಯತೆ 20%ಕ್ಕಿಂತಲೂ ಜಾಸ್ತಿ ಇದೆ ಎನ್ನುವುದನ್ನ ಕೂಡ ಈ ಅಧ್ಯಯನ ಹೇಳಿದೆ. ಹಾಗಾದ್ರೆ ನಮ್ಮ ಮಕ್ಕಳಿಗೂ ನಮ್ಮ ವಿದ್ಯಾರ್ಥಿಗಳಿಗೂ ಇದನ್ನ ಹೇಳ್ಬೋದು, ನಿಮ್ IQ ಸುಧಾರಣೆ ಆಗಬೇಕಾ, ನೀವು ಹೆಚ್ಚು ಹೆಚ್ಚು ಬುದ್ಧಿವಂತರಾಗಬೇಕಾ, ಸರಿ ಸಸ್ಯಾಹಾರ ಪದ್ಧತಿಗೆ ಬನ್ನಿ. ಇದೇ ಅಧ್ಯಯನ ಇನ್ನೊಂದು ಅಂಕಿಅಂಶವನ್ನ ನೀಡ್ತದೆ. ಅಧಿಕ ಸಂಖ್ಯೆಯ ಕಾಲೇಜ್ ವಿದ್ಯಾರ್ಥಿಗಳು ಸಸ್ಯಾಹಾರಿಗಳಾಗ್ತಿದ್ದಾರೆ ಪ್ರಪಂಚದಾದ್ಯಂತ. ಅಮೆರಿಕದ ಕಾಲೇಜು ವಿದ್ಯಾರ್ಥಿಗಳಲ್ಲಿ 18% ಮಂದಿ ಸಸ್ಯಾಹಾರಿಗಳಾಗಿದ್ದಾರೆ ಎಂಬುದಾಗಿ ಈಟಿಂಗ್ ಅನಿಮಲ್ಸ್ ಎನ್ನುವ ಪುಸ್ತಕ ಬರೆದಿರುವ ಲೇಖಕ ಜೊನಾಥನ್ ಹೇಳುತ್ತಾರೆ. 3% ಸಸ್ಯಾಹಾರಿಗಳಿರುವ ಅಮೆರಿಕದಂತಹ ಸಮಾಜದಲ್ಲಿ, ಅಮೆರಿಕದಂತಹ ದೇಶಗಳಲ್ಲಿ 18% ಕಾಲೇಜು ವಿದ್ಯಾರ್ಥಿಗಳು ಸಸ್ಯಾಹಾರಿಗಳಾಗ್ತಿರುವುದೇನು ಸಣ್ಣ ಸಂಖ್ಯೆ ಖಂಡಿತ ಅಲ್ಲ, ಅದೊಂದು ಬಹಳ ಉತ್ತಮ ಬೆಳವಣಿಗೆ. ಸಸ್ಯಾಹಾರಿ ಆಹಾರ ಪದ್ಧತಿಯಿಂದ ಹಾಗಾದ್ರೆ ಏನಾಗ್ತದೆ ನಮ್ಮ ಆಚಾರ್ಯರು ಹೇಳಿದ್ದನ್ನ, ನಮ್ಮ ತೀರ್ಥಂಕರರು ಹೇಳಿದ್ದನ್ನ ನಾವು ಕೇಳಿಯೇ ಇದ್ದೇವೆ. ನಮ್ಮ ಪ್ರಸ್ತುತ ಇಂದಿನ ಸಮಾಜದಲ್ಲಿ ಇದ್ರ ಬಗ್ಗೆ ಹಿರಿಯರು ಏನ್ ಹೇಳ್ತಾರೆ ಅಥವಾ ಚಿಂತಕರು ಏನ್ ಹೇಳ್ತಾರೆ ಅಂತ ನೋಡಿದಾಗ, ಸಸ್ಯಾಹಾರಿ ಆಹಾರ ಪದ್ಧತಿಯಿಂದ ಮನಸ್ಸು ಪ್ರಫುಲ್ಲವಾಗ್ತದೆ ಮತ್ತು ಕ್ಷಿಪ್ರವಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಸಿಗ್ತದೆ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದನ್ನ 18ನೇ ಶತಮಾನದ ವಿಜ್ಞಾನಿ ಬೆಂಜಮಿನ್ ಫ್ರಾಂಕ್ಲಿನ್ ಅವರು ಹೇಳಿದ್ರು. ಅವರಿಗೆ ಅವ್ರು ಓದಿದ ವಿಚಾರಗಳನ್ನ ಅರ್ಥೈಸಿಕೊಳ್ಳಿಕ್ಕೆ, ಮನನ ಮಾಡಿಕೊಳ್ಳಿಕ್ಕೆ, ಹೆಚ್ಚು ಹೆಚ್ಚು ಸಂಶೋಧನೆಗಳನ್ನ ಮಾಡ್ಲಿಕ್ಕೆ ಆಹಾರ ಪದ್ಧತಿ ಬಹಳಷ್ಟು ಸಹಾಯ ಮಾಡಿದೆ ಅಂತ ಹೇಳ್ತಾರೆ. ಪೋಷಕಾಂಶಗಳು ಪ್ರಾಯಶಃ ಇದಕ್ಕೆ ಮುಖ್ಯ ಕಾರಣ ಆಗಿರ್ಬೋದು. ಮೆದುಳಿನ ಸೆರೆಬೆಲ್ಲಂ ಎನ್ನುವ ಭಾಗಕ್ಕೆ ಪೋಷಕಾಂಶಗಳು ಸರಿಯಾಗಿ ಸಮರ್ಪಕವಾಗಿ ಪೂರೈಕೆ ಆಗದಿದ್ದರೆ, ಆಮ್ಲಜನಕ ಸರಿಯಾಗಿ ಪೂರೈಕೆ ಆಗದಿದ್ದರೆ ಅಲ್ಲಿ ಅಸಮತೋಲನ ಉಂಟಾಗ್ತದೆ. ನಿಮ್ಮ ಕಾನ್ಸಂಟ್ರೇಷನ್ ಪ್ರಾಬ್ಲಮ್, ಮೆಮೊರಿ ಪ್ರಾಬ್ಲಮ್ ಎಲ್ಲವೂ ಶುರುವಾಗ್ತದೆ. ಪೆಟ್ರೋಲ್ ಟ್ಯಾಂಕಿಗೆ ಕಾಫಿ ತುಂಬಿಸಿದ್ರೆ ಹೇಗೆ ಕಾರು ಓಡ್ಲಿಕ್ಕಿಲ್ವೋ, ಹಾಗೆ ಮಾನವ ದೇಹಕ್ಕೂ ಸೂಕ್ತವಾದ ಇಂಧನ ಸಿಗ್ತದೆ. ನಮ್ಮ ದೇಹಕ್ಕೆ ಯಾವ ಇಂಧನ ಬೇಕು, ನಮ್ಮ ದೇಹದಲ್ಲಿ ಪಚನವಾಗಿ ಆರೋಗ್ಯ ಅಥವಾ ಶಕ್ತಿಯನ್ನು ನೀಡುವ ಇಂಧನವನ್ನಷ್ಟೇ ನಾವು ಕೊಡಬೇಕಲ್ವಾ. ಮಾಂಸಾಹಾರವು ರಕ್ತನಾಳಗಳಲ್ಲಿ ಅಡಚಣೆ ಉಂಟು ಮಾಡಿ ಮೆದುಳಿಗೆ ಆಮ್ಲಜನಕದ ಸಮರ್ಪಕ ಪೂರೈಕೆಯನ್ನ ಕುಂಠಿತಗೊಳಿಸ್ತದೆ. ಆಮೇಲೆ ಸಸ್ಯಾಹಾರ ಬಿಟ್ಟು ಬೇರೆಲ್ಲ ಆಹಾರವನ್ನ ಪಚನ ಮಾಡಿಕೊಳ್ಳಿಕ್ಕೆ, ಅಂದ್ರೆ ಜೀರ್ಣ ಮಾಡಿಕೊಳ್ಳಿಕ್ಕೆ ಜಾಸ್ತಿ ಶಕ್ತಿ ಬೇಕಾಗ್ತದೆ. ನಮ್ಮ ಜೀವಕ್ಕೆ ಅಥವಾ ಬಾಡಿಗೆ ಸ್ವಲ್ಪ ಜಾಸ್ತಿ ಸ್ಟ್ರೈನ್ ಆಗ್ತದೆ, ಜಾಸ್ತಿ ಭಾರ ಬೀಳುತ್ತದೆ. ಸಸ್ಯಾಹಾರಿ ಜೀವನ ಕ್ರಮ ಮನುಷ್ಯನ ಸ್ವಭಾವದ ಮೇಲೆ ಬೀಳುವ ಭೌತಿಕ ಪರಿಣಾಮಗಳಿಂದಾಗಿ ಅದು ಮಾನವ ಕುಲಕ್ಕೆ ತುಂಬಾ ಪರಿಣಾಮಕಾರಿ ಎನ್ನುವುದಾಗಿ ಹೇಳಿದ್ದು ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಅವರು. ನಮ್ಮ ಗಾಂಧೀಜಿಯವರ ಸಾತ್ವಿಕ ಆಹಾರದ ಬಗ್ಗೆ ಅಂತೂ ನಮಗೆ ತಿಳಿದೇ ಇದೆ. ಇನ್ನು ಸ್ವಲ್ಪ ಸಮಯದ ಹಿಂದೆ ನಮ್ಮ ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ನಮ್ಮ ಸಸ್ಯಾಹಾರದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇಲ್ಲ, ಆದ್ರಿಂದ ಮಾನಸಿಕ ಬೆಳವಣಿಗೆಗೆ ಕಷ್ಟ ಆಗ್ತದೆ ಎನ್ನುವುದೊಂದು ಬಹಳ ದೊಡ್ಡ ವಿಚಾರ ಮಾಡಿದ್ರು ಯಾರು ಸಸ್ಯಾಹಾರ ಆಹಾರ ಪದ್ಧತಿಯನ್ನ ವಿರೋಧಿಸುವ. ಇದರಿಂದ ಒಮೆಗಾ 3 ಫ್ಯಾಟಿ ಆಸಿಡ್ ಕಡಿಮೆ ಆಗುವುದರಿಂದ ಸಸ್ಯಾಹಾರಿಗಳಲ್ಲಿ ಜಾಸ್ತಿ ಖಿನ್ನತೆ ಬರ್ಬೋದು, ಉದ್ವಿಗ್ನತೆ ಬರ್ಬೋದು, ಭಾವನಾತ್ಮಕ ಸಮಸ್ಯೆಗಳು ಜಾಸ್ತಿ ಬರ್ಬೋದು ಅಂತ ಹೇಳ್ತಿದ್ರು. ಆದ್ರೆ ದ 7th ಡೇ ಅಡ್ವೆಂಟಿಸ್ಟ್ ಸ್ಟಡಿ ಎನ್ನುವ ಒಂದು ಬಹುಮುಖ್ಯ ಅಧ್ಯಯನದಲ್ಲಿ ಸಸ್ಯಾಹಾರಿಗಳು ಮತ್ತು ಇತರರ ಅಲ್ಲಿಯವರೆಗೆ ಬರೀ ದೈಹಿಕ ಆರೋಗ್ಯದ ಬಗ್ಗೆ ನೋಡಿದ್ರು. ಈ ಸ್ಟಡಿ ಏನ್ ಮಾಡ್ತದೆ,
ಮಾನಸಿಕ ಆರೋಗ್ಯ ಸ್ಥಿತಿಯ ಮೇಲೆ ಬೆಳಕು ಚೆಲ್ತದೆ. ಯಾವುದು? ಸಸ್ಯಾಹಾರಿಗಳು ಮತ್ತು ಸಸ್ಯಾಹಾರಿಗಳು ಅಲ್ಲದವರು. ಏನ್ ಹೇಳ್ತದದು? ಆಹಾರದಲ್ಲಿರುವ ಕೊಬ್ಬಿನ ಆಮ್ಲಗಳು ಮತ್ತು ಮೆದುಳಿನ ಕಾರ್ಯನಿರ್ವಹಣೆಯ ಬಗ್ಗೆ ಇರುವ ತಿಳುವಳಿಕೆ ತಪ್ಪು ಎನ್ನುವುದನ್ನ ತಿಳಿಸ್ತದೆ. ಅದ್ರ ಜೊತೆಗೆ ಸಸ್ಯಾಹಾರಿ ಆಹಾರ ಪದ್ಧತಿಯ ಬಹಳಷ್ಟು ಅನೂಹ್ಯ ಪ್ರಯೋಜನಗಳ ಬಗ್ಗೆ ನಮ್ಮದೆಲ್ಲ ಕಾಣ್ತದೆ. ಆತ್ಮೀಯರೇ, ಪ್ರಾಯಶಃ ಧ್ಯಾನವು ಮಿದುಳಿನ ಕಪ್ಪು ಪ್ರದೇಶಗಳಿಗೆ ಹೇಗೆ ಬೆಳಕು ಚೆಲ್ತದೆ, ಅದೇ ರೀತಿ ಸಸ್ಯಾಹಾರವು ಮನಸ್ಸಿನಲ್ಲಿ ಈ ಹಿಂದೆ ಬಳಕೆಯಾಗಿರದ ಆಲೋಚನಾ ಮಾರ್ಗಗಳ ಬಗ್ಗೆ ಅಥವಾ ಅವುಗಳ ಬಗ್ಗೆ ಬೆಳಕು ಚೆಲ್ತದೆ ಅಥವಾ ಆ ಬಾಗಿಲನ್ನ ತೆರೀತದೆ ಅಂತ ಅನ್ನಿಸ್ತದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಭಾರತ ಸರ್ಕಾರ 2032ನೇ ಇಸವಿಯ ಒಳಗೆ ಭಾರತವನ್ನ ಆಹಾರ ಮುಕ್ತ ದೇಶ ಅಂತ ಮಾಡ್ಬೇಕು, ಅಥವಾ ಬಡತನ ಮುಕ್ತ ಆಹಾರ ಸಮಸ್ಯೆ ಮುಕ್ತ ದೇಶ ಮಾಡ್ಬೇಕು, ಅಥವಾ ಬಡತನ ಮುಕ್ತ ದೇಶ ಮಾಡ್ಬೇಕು ಅನ್ನುವ ಯೋಜನೆಯನ್ನ ಹಾಕೊಂಡಿದೆ. 2032ನೇ ಇಸವಿಯಷ್ಟು ಹೊತ್ತಿಗೆ ಒಂದು ಅಂದಾಜು ನಮ್ಮ ಜನಸಂಖ್ಯೆ ಎಷ್ಟಾಗಿರ್ಬೋದು ಅಂತ ನೋಡಿದಾಗ 150 ಕೋಟಿಗಳಷ್ಟಾದ್ರೂ ಖಂಡಿತ ಆಗಿರ್ಬೋದು. ಹಾಗಾದ್ರೆ ಅಷ್ಟು ದೊಡ್ಡ ಜನಸಂಖ್ಯೆಗೆ ಬೇಕಾಗುವಷ್ಟು ಆಹಾರವನ್ನ ನಾವು ಉತ್ಪಾದಿಸಲು ಸಾಧ್ಯವೇ? ಉತ್ಪಾದಿಸುವುದಾದ್ರೂ ಯಾವ ಮೆಥಡ್ ಅಲ್ಲಿ ಉತ್ಪಾದಿಸ್ಬೇಕು, ಯಾವ ರೀತಿಯ ಆಹಾರವನ್ನು ಉತ್ಪಾದಿಸ್ಬೇಕು ಎನ್ನುವುದು ಇಂದು ಗ್ಲೋಬಲಿ ಅಥವಾ ಪ್ರಪಂಚದಾದ್ಯಂತ ಒಂದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಭಾರತದಂತಹ ದೇಶಗಳ ಬೇರೆ ದೇಶಗಳಿಗೆ ಹೋಲಿಸಿದ್ರೆ, ಕೆಲವು ದೇಶಗಳಂತೂ ನಮ್ಮ ದೇಶದ 1% ಅಷ್ಟು ಜನಸಂಖ್ಯೆ ಇರುವುದಿಲ್ಲ. ಇದಕ್ಕೆ ವಿಯೆನ್ನಾದ ಒಬ್ಬ ಕೃಷಿ ವಿಜ್ಞಾನಿ ಕಾರ್ಲ್ ಹೈಜೆನ್ ಎಬ್ ಮತ್ತು ಅವರ ತಂಡ ಒಂದು ಅಧ್ಯಯನವನ್ನ ಕೈಗೊಳ್ತದೆ. ಏನು ಅಧ್ಯಯನ ಅಂತ ಕೇಳಿದ್ರೆ, ಆಹಾರ ಲಭ್ಯತೆಯನ್ನು ಬಾಧಿಸುವ ಹಾಗೂ ಆಹಾರ ಪದ್ಧತಿಯ ವಿವಿಧ ಅಂಶಗಳನ್ನು ಒಂದೊಂದು ವಿಭಿನ್ನವಾಗಿರುವ ಸುಮಾರು 500 ಸನ್ನಿವೇಶಗಳನ್ನ ಇವರು ಊಹಿಸಿದ್ದಾರೆ. ಅಂದ್ರೆ ಬೇರೆ ಬೇರೆ ಆಹಾರ ಪದ್ಧತಿ, ಬೇರೆ ಬೇರೆ ಜಾಗ, ಬೆಳೆಯುವ ಕ್ರಮ, ಬೇರೆ ಬೇರೆ ರೀತಿಯಾದ ಆಹಾರಗಳು, ಬೇರೆ ಬೇರೆ ರೀತಿಯಾದ ಮಣ್ಣು, ಬೇರೆ ಬೇರೆ ರೀತಿಯಾದ ಕ್ಲೈಮೇಟ್ ಅಥವಾ ವಾತಾವರಣ, ಇವನ್ನೆಲ್ಲ ತಗೊಂಡು ಒಂದು 500 ರೀತಿಯ ಬೇರೆ ಬೇರೆ ಏನ್ ಹೇಳಿ ನಾನು ಬೇರೆ ಬೇರೆ ಗುಂಪುಗಳನ್ನ ಅಥವಾ ಬೇರೆ ಬೇರೆ ಸನ್ನಿವೇಶಗಳನ್ನ ಗುರುತಿಸಿಕೊಂಡಿದ್ದೆ. ಇಂತಹ ಸನ್ನಿವೇಶಗಳಲ್ಲಿ ಆಹಾರದ ಲಭ್ಯತೆ ಹೇಗಿರ್ಬೇಕು, ಎಷ್ಟು ಜನರಿಗೆ ಸಾಕಾಗಬಹುದು ಎನ್ನುವ ವಿಶೇಷ ಗಣಿತ ಸೂತ್ರಗಳ ಮೂಲಕ ಇದೆಲ್ಲ ಗಣಿಸಿದ್ದಾರೆ ಅಥವಾ ಕ್ಯಾಲ್ಕುಲೇಷನ್ ಅನ್ನ ಮಾಡಿದ್ದಾರೆ. ಆಹಾರದ ರಫ್ತು ಹಾಗೂ ಆಮದನ್ನು ಪರಿಗಣಿಸಿ ಯಾವ್ಯಾವ ಪ್ರದೇಶಗಳು ಆಹಾರದ ಸಮಸ್ಯೆಯಿಂದ ಬಳಲಬಹುದು ಎನ್ನುವುದನ್ನು ಲೆಕ್ಕ ಮಾಡಿದ್ದಾರೆ. ಇವೆಲ್ಲದರಲ್ಲಿ ಪ್ರಪಂಚಕ್ಕೆ ಬೇಕಾದಷ್ಟು ಆಹಾರವನ್ನು ಒದಗಿಸುವ ಹಾಗೂ ಪರಿಸರವನ್ನು ಹಾಗೆ ಉಳಿಸಿಕೊಳ್ಳಬೇಕಾದದ್ದು ಅದು ಇಂದಿನ ಬಹುಮುಖ್ಯ ಅಗತ್ಯತೆ. ನಮಗೆ ಜನ ಜಾಸ್ತಿ ಆಯ್ತು, ಆಹಾರ ಜಾಸ್ತಿ ಆಗ್ಬೇಕು ಅಂತ ಕಾಡು ಕಡಿಲಿಕ್ಕಾಗುದಿಲ್ಲ, ಅಥವಾ ಆಹಾರ ಜನಸಂಖ್ಯೆ ಜಾಸ್ತಿ ಆದ ಹಾಗೆ ಮತ್ತಷ್ಟು ಲ್ಯಾಂಡ್ ಹ್ಯಾಬಿಟೆಂಟ್ ಪ್ಲೇಸ್ ಆಗಿ, ಅಂದ್ರೆ ಮತ್ತಷ್ಟು ಜಾಗ ನಮ್ಮ ವಸತಿ ನಿಲಯಕ್ಕೆ ಬರ್ತದೆ. ಆಗ ಪ್ರತಿ ಕಾಡನ್ನ ಕಡಿಲಿಕ್ಕಾಗುದಿಲ್ಲ, ಅಥವಾ ಇತಬದ್ದ ಗುಡ್ಡ ಬೆಟ್ಟಗಳಲ್ಲೆಲ್ಲ ಆಹಾರ ಬೆಳಿಲಿಕ್ಕಾಗುದಿಲ್ಲ, ಅಥವಾ ಬೇರೆ ಬೇರೆ ಹೊಸ ಟೆಕ್ನಾಲಜಿ ತಗೊಂಡ್ರೆ, ನಾನು ಟೆಕ್ನಾಲಜಿ ಬಗ್ಗೆ ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಜಾಸ್ತಿ ಆಹಾರ ಕೊಡ್ತದೆ ಅಂತ ನಾವು ರಸಗೊಬ್ಬರಗಳನ್ನ ಬಳಸಿ ರಸಗೊಬ್ಬರಗಳಿಂದ ಆದ ದುಷ್ಪರಿಣಾಮ, ನಮ್ಮ ಆರೋಗ್ಯದ ಮೇಲೆ ಆದ ದುಷ್ಪರಿಣಾಮ ಹಾಗೂ ನಮ್ಮ ಮಣ್ಣಿನ ಮೇಲೆ ಆದ ದುಷ್ಪರಿಣಾಮಗಳನ್ನ ನಾವು ನೋಡೇ ಇದ್ದೇವೆ. ಹಾಗಾದ್ರೆ ನಮ್ಮ ಎರಡು ಮೇನ್ ಕನ್ಸ್ಟ್ರೇಂಟ್ಸ್ ಯಾವುದು? ಒಂದು, ಜನರಿಗೆ ಬೇಕಾದಷ್ಟು ಬೆಳೆಯುತ್ತಿರುವ ಜನಸಂಖ್ಯೆಗೆ ಬೇಕಾದಷ್ಟು ಆರೋಗ್ಯಯುತ ಆಹಾರವನ್ನ ಕೊಡ್ಬೇಕು. ಇನ್ನೊಂದು, ನಮ್ಮ ಪರಿಸರವನ್ನ ಹೀಗೆ ಕಾಳಜಿಯಿಂದ ನೋಡ್ಕೊಳ್ಬೇಕು, ನಮ್ಮ ಪರಿಸರವನ್ನ ಇದೇ ರೀತಿ ಇಟ್ಟುಕೊಳ್ಬೇಕು. ನಾವು ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡಾಗ ಕಾರ್ಯಸಾಧ್ಯವಾದ ಸನ್ನಿವೇಶಗಳು ಯಾವುವು ಅಂತೆಲ್ಲ ಊಹಿಸಿದ್ದಾರೆ ಅವರು ಈ ವಿಶ್ಲೇಷಣೆಯ ಒಂದು ಫಲಿತಾಂಶವನ್ನ ನೀಡ್ತಾರೆ. ವಿವಿಧ ಕೃಷಿ ಇಳುವರಿ, ಮಾರಾಟ ಹಾಗೂ ಸಾವಯವ ಕೃಷಿ ಪದ್ಧತಿಯನ್ನು ಬಳಸಿದ ಎಲ್ಲಾ ಸನ್ನಿವೇಶಗಳಲ್ಲಿ ಸಸ್ಯಾಹಾರಿಗಳಿಗೆ ಆಹಾರವನ್ನು ಒದಗಿಸಬಹುದು. ಹಾಗೂ ನಾವೆಲ್ಲರೂ, ಅಂದ್ರೆ ಪ್ರಪಂಚದಲ್ಲಿರುವ ಎಲ್ಲಾ ಜನ ನಾವೆಲ್ಲರೂ ಸಸ್ಯಾಹಾರಿಗಳಾಗಿದ್ದರೆ
ಸಾವಯವ ಕೃಷಿ ಪದ್ಧತಿಯಿಂದ ಎಲ್ಲರಿಗೂ ಬೇಕಾಗುವುದರ ಮುಕ್ಕಾಲು ಪಾಲು ಆಹಾರವನ್ನು ಒದಗಿಸುವುದು ಸಾಧ್ಯವಾಗುತ್ತದೆ ಎನ್ನುವುದು ಇವರ ಲೆಕ್ಕಾಚಾರ. ಪ್ರಾಯಶಃ ಇದನ್ನೆಲ್ಲ ನಮ್ಮ ತೀರ್ಥಂಕರರ ಅಥವಾ ನಮ್ಮ ಹಿರಿಯರ ಆಚಾರ್ಯರ ದಾರ್ಶನಿಕತೆ ಸಾವಿರಾರು ವರ್ಷಗಳ ಹಿಂದೆಯೇ ಊಹಿಸಿದೆ. ಇದನ್ನ ಬಗ್ಗೆ ಯೋಚನೆ ಮಾಡಿದಾಗ ನಿಜವಾಗ್ಲೂ ನಮಗೆ ಜೈನರು ಅನ್ನೋದಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತದೆ. ಹಾಗಾಗಿ ನಾವು ಇದರಿಂದೆಲ್ಲ ಏನ್ ತಿಳ್ಕೊಂತೀವಿ? ದೇಹ ಪರಿಶುದ್ಧವಾಗಿ ನಿಸರ್ಗದ ಜೊತೆಗೆ ಒಂದು ಶ್ರುತಿಯಾದಾಗ ಮಿದುಳು ಹರಿತವಾಗಿ ಬಳಕೆಗೆ ಸುಲಭ. ಈ ಸೃಷ್ಟಿಯ ಸಕಲ ಜೀವಜಾಲದ ಜೊತೆಗೆ ಪ್ರೀತಿ ಸಹಾನುಭೂತಿಯಿಂದ ಇದ್ದಾಗ ಬಾಳುವೆ ಸರಳ ಆಗ್ತದೆ, ನಮ್ಮೆಲ್ಲ ನಿರ್ಧಾರಗಳು ಸ್ಪಷ್ಟ ಆಗ್ತವೆ, ನಮ್ಮೆಲ್ಲ ನಿರ್ಧಾರಗಳಿಂದ ಮನುಕುಲಕ್ಕೆ ಒಳಿತು. ಸರಿ, ಇನ್ನು ಮುಂದಿನ ವಿಷಯ ರಾತ್ರಿ ಭೋಜನತೆ. ಇದು ವ್ರತವಂತೂ ಅಲ್ಲ, ಪ್ರತಿಯೊಬ್ಬ ಜೈನನು ರಾತ್ರಿ ಭೋಜನ ತ್ಯಾಗಿ ಅಷ್ಟೇ. ಅನ್ನ ಪಾನ ಖಾದ್ಯ ಸ್ವಾದ್ಯ ಈ ಎಲ್ಲ ಪ್ರಕಾರದ ಆಹಾರಗಳನ್ನ ರಾತ್ರಿ ಹೊತ್ತಿನಲ್ಲಿ ತ್ಯಾಗ ಮಾಡೋದು ರಾತ್ರಿ ಭೋಜನ. ನಮ್ಮ ಜೈನ ಧರ್ಮ ಅಹಿಂಸಾ ಪ್ರಧಾನ ಧರ್ಮ. ಅಹಿಂಸೆ ಈ ಧರ್ಮದ ಸಾರ ಸರ್ವಸ್ವ. ಎಲ್ಲಾ ರೀತಿಯ ಹಿಂಸೆಯನ್ನು ತಡೆಯುವುದೇ ನಮ್ಮ ಧರ್ಮದ ಮೂಲ ಉದ್ದೇಶ. ರಾತ್ರಿ ಭೋಜನದ ತ್ಯಾಗದ ಹಿಂದೆ ಇರುವ ಉದ್ದೇಶವು ಅಹಿಂಸೆ ಮತ್ತು ಆರೋಗ್ಯ. ರಾತ್ರಿಯಲ್ಲಿ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪತ್ತಿಯಾಗಿ ಹರಡುತ್ತವೆ. ಇದರಿಂದ ಸೂರ್ಯಾಸ್ತದ ನಂತರ ಆಹಾರ ತಯಾರಿಸಿ ಸೇವಿಸುವುದರಿಂದ ಸೂಕ್ಷ್ಮಾಣು ಜೀವಿಗಳ ಉತ್ಪತ್ತಿ ಹಾಗೂ ಹಿಂಸೆ ಎರಡೂ ಜಾಸ್ತಿ ಆಗ್ತದೆ. ರಾತ್ರಿ ಭೋಜನ ತಯಾರಿಸುವುದರಿಂದ ಸೂಕ್ಷ್ಮಾಣು ಜೀವಿಗಳು ಆಹಾರದಲ್ಲಿ ಸೇರಿಕೊಳ್ತವೆ. ಆ ಆಹಾರವನ್ನು ಸೇವಿಸುವುದರಿಂದ ಆ ಜೀವಿಗಳು ನಮ್ಮ ಹೊಟ್ಟೆ ಸೇರ್ತವೆ. ಖಂಡಿತ. ಇದಕ್ಕೆ ಇನ್ನೊಂದು ಕಾರಣವು ಅದು ನಮ್ಮ ಜೀರ್ಣಕ್ರಿಯೆ, ಬಹಳ ಪ್ರಮುಖವಾದ. ಸೂರ್ಯಾಸ್ತದ ನಂತರ ನಮ್ಮ ಜೀರ್ಣ ಶಕ್ತಿ ಕಡಿಮೆ ಆಗ್ತದೆ. ರಾತ್ರಿ ಉಂಡಿದ್ದು ಎಷ್ಟೋ ಬಾರಿ ಬೆಳಗ್ಗೆ ಜೀರ್ಣ ಆಗದೆ ಆರೋಗ್ಯ ಅಜೀರ್ಣದ ಸಮಸ್ಯೆಗಳು ಕಾಣಿಸಿದವು. ಜೈನ ಆಚಾರ್ಯರು ಮಾನವನ ಜೀರ್ಣಕ್ರಿಯೆಯನ್ನ ಕಮಲ ಅಥವಾ ಬ್ರಹ್ಮಕಮಲ ಅಥವಾ ಕಮಲಕ್ಕೆ ಹೋಲಿಸಿದ್ದಾರೆ. ಹೇಗೆ? ವಾಸ್ತವದಲ್ಲಿ ಏನಾಗ್ತದೆ? ಸೂರ್ಯೋದಯದ ಜೊತೆಗೆ ಕಮಲ ಅರಳುತ್ತದೆ ಹಾಗೂ ಸೂರ್ಯಾಸ್ತದ ಜೊತೆಗೆ ಮುದುಡು. ಹಾಗಾದ್ರೆ ರಾತ್ರಿ ಭೋಜನ ತ್ಯಾಗ ಮಾಡಿದ್ರೆ ಏನಾಗ್ತದೆ? ಆಚಾರ್ಯರು ಹೇಳ್ತಾರೆ, ನಮ್ಮ ಜೀರ್ಣಕ್ರಿಯೆಯೂ ಹಾಗೆ ಅಥವಾ ನಮ್ಮ ಜೀರ್ಣಾಂಗ ವ್ಯೂಹವೂ ಹಾಗೆ ಸೂರ್ಯೋದಯದೊಂದಿಗೆ ಅರಳುತ್ತದೆ, ಸೂರ್ಯಾಸ್ತದೊಂದಿಗೆ ಮುದುಡ್ತದೆ. ಅಂದ್ರೆ ಸೂರ್ಯೋದಯದೊಂದಿಗೆ ಜಾಸ್ತಿ ಆಗ್ತದೆ, ಸೂರ್ಯಾಸ್ತದೊಂದಿಗೆ ಕಡಿಮೆ ಆಗ್ತದೆ. ಸರಿ, ಕಮಲ ಮುದುಡಿದಾಗ ಅಥವಾ ಸೂರ್ಯಾಸ್ತ ಆದ್ಮೇಲೆ ನಾವು ಆಹಾರ ತಗೊಂಡ್ರೆ ಏನಾಗ್ತದೆ? ನಾವು ತಿಂದ ಆಹಾರ ಯಾವುದೂ ಜೀರ್ಣಾಂಗ ವ್ಯೂಹಕ್ಕೆ ಹೋಗೋದಿಲ್ಲ. ಮುದುಡಿದ ಕಮಲದ ಮೇಲೆ ಅನ್ನ ಬಿದ್ದು ಹೇಗೆ ಎಲ್ಲ ಹರಡಿ ಹೋಗಿ ವೇಸ್ಟ್ ಆಗ್ತದೋ ಅದೇ ತರ ರಾತ್ರಿ ಭೋಜನ ಮಾಡಿದಾಗ ಯಾವ ಜೀರ್ಣಾಂಗ ವ್ಯೂಹಕ್ಕೂ ನಮ್ಮ ಆಹಾರ ಸರಿಯಾಗಿ ಹೋಗದೆ ಅದು ಅಜೀರ್ಣವಾಗಿ ಪಚನ ಆಗದೆ ಎಲ್ಲಾ ರೀತಿಯ ಆರೋಗ್ಯದ ಸಮಸ್ಯೆ ಬರ್ತದೆ. ಆರೋಗ್ಯದ ಸಮಸ್ಯೆ ಬರ್ತದೆ, ಆಹಾರ ವ್ಯರ್ಥ ಆಯ್ತು, ನಮ್ಗೆ ಯಾವ ಶಕ್ತಿ, ಆಹಾರದಿಂದ ನಮ್ಗೆ ಯಾವ ಶಕ್ತಿಯೂ ಸಿಗೋದಿಲ್ಲ. ಅಂದ್ರೆ ನಾವು ಆಹಾರವನ್ನ ಯಾಕೆ ಸೇವಿಸ್ತೇವೆ ಆ ಮೂಲ ಕೆಲಸವೇ ಅಲ್ಲಿ ನಡೆದಿರೋ. ದ್ಯುತಿಸಂಶ್ಲೇಷಣ ಕ್ರಿಯೆಯ ಬಗ್ಗೆ ನಮ್ಗೆಲ್ಲರಿಗೂ ತಿಳಿದೇ ಇದೆ. ದ್ಯುತಿಸಂಶ್ಲೇಷಣ ಕ್ರಿಯೆಯಲ್ಲಿ ಏನಾಗ್ತದೆ? ಸಸ್ಯಗಳು ಸಹ ಹಗಲಿನಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನ ಬಳಸಿಕೊಂಡು ಆಹಾರ ತಯಾರಿಸುವಾಗ ಶುದ್ಧವಾದ ಆಮ್ಲಜನಕವನ್ನ ನಮ್ಮ ವಾಯುಮಂಡಲಕ್ಕೆ ಕೊಡ್ತದೆ. ಅದರಿಂದ ವಾಯುಮಂಡಲ ಶುದ್ಧವಾಗಿರ್ತದೆ. ಹಾಗೂ ಶುದ್ಧ ವಾಯುಮಂಡಲದಲ್ಲಿ ಮಾಡುವ ಭೋಜನದಿಂದ ಆರೋಗ್ಯ ವೃದ್ಧಿ ಆಗ್ತದೆ. ರಾತ್ರಿ ನಾವ್ ಬಿಡಿ, ಮರಗಳು ಆಹಾರವನ್ನ ಉತ್ಪಾದಿಸುವುದಿಲ್ಲ, ತಾವು ಆಮ್ಲಜನಕವನ್ನ ಬಳಸಿಕೊಂಡು ಇಂಗಾಲವನ್ನ ಬಿಡ್ತವೆ. ವಾತಾವರಣ ಆಗ ನಾವು ಆಮ್ಲಜನಕವನ್ನು ಉಪಯೋಗಿಸ್ತಾ ಇರ್ತೇವೆ, ಮರಗಳು ಆಮ್ಲಜನಕವನ್ನು ಉಪಯೋಗಿಸ್ತಾ ಇರ್ತಾರೆ. ಆದ್ರಿಂದ ನಮ್ಮ ಪರಿಸರ ಅಶುದ್ಧವಾಗಿರ್ತದೆ. ಆ ಅಶುದ್ಧ ಪರಿಸರದಲ್ಲಿ ಅಥವಾ ಅಶುದ್ಧ ಗಾಳಿಯಲ್ಲಿ ಸೇವಿಸಿದ ಆಹಾರದಿಂದ ನಮ್ಮ ಆರೋಗ್ಯ ಮತ್ತೆ ಕೆಡುತ್ತದೆ.
ನಮ್ಮ ಆಚಾರ್ಯರು ಹೇಳ್ತಾರೆ, ಪಾರಿವಾಳ ಹಾಗೂ ಇನ್ನಿತರ ಪಕ್ಷಿಗಳು ಸೇರಿದಂತೆ ತಿರ್ಯಂಶಗಳು ಸಮೇತ ರಾತ್ರಿ ಭೋಜನವನ್ನ ಮಾಡೋದಿಲ್ಲ. ಸೂರ್ಯನ ಕಿರಣ ಅಥವಾ ಬೆಳಕಿನಲ್ಲಿ ಅತಿನೇರಳೆ ಕಿರಣಗಳು ಅಂದ್ರೆ ಅಲ್ಟ್ರಾವೈಲೆಟ್ ರೇಸ್ ಮತ್ತೆ ಕಡುಗೆಂಪು ಅಥವಾ ಇನ್ಫ್ರಾರೆಡ್ ರೇಸ್ ಕಡುಗೆಂಪು ಕಿರಣಗಳಿರ್ತವೆ. ಇವುಗಳ ಉಪಸ್ಥಿತಿಯಲ್ಲಿ ಯಾವುದೇ ಸೂಕ್ಷ್ಮ ಜೀವಿಗಳ ಉತ್ಪತ್ತಿ ಆಗೋದಿಲ್ಲ. ಸೂರ್ಯಾಸ್ತ ಆಗ್ತಲೇ ಸೂಕ್ಷ್ಮ ಜೀವಿಗಳ ಉತ್ಪತ್ತಿ ಪ್ರಾರಂಭವಾಗ್ತದೆ. ಆಗ ಜೀವಿಗಳ ಘಾತ ಆಗ್ತದೆ, ಹಿಂಸೆ ಉತ್ಪತ್ತಿ ಆಗ್ತದೆ, ಅನೇಕ ತರದ ಅನಾರೋಗ್ಯಗಳಿಗೆ ಇದು ಮೂಲ ಕಾರಣ. ಇನ್ ಸುಮಾರು ಜನ ಪ್ರಶ್ನೆ ಕೇಳ್ತಾರೆ, ಹೌದು ಹಿಂದಿನ ಕಾಲದಲ್ಲಾದ್ರೆ ಸರಿ ವಿದ್ಯುತ್ ಶಕ್ತಿ ಇರ್ಲಿಲ್ಲ, ಪ್ರಖರವಾದ ಬೆಳಕಿರ್ಲಿಲ್ಲ, ಆದ್ರಿಂದ ಊಟದಲ್ಲಿ ಏನಾದ್ರೂ ಬಿದ್ರೆ ಕಾಣಿಸ್ತಾ ಇರ್ಲಿಲ್ಲ, ಈಗ ಮಾಡ್ಬೋದಲ್ವಾ, ಈಗ ವಿದ್ಯುತ್ ಶಕ್ತಿ ಇದೆಯಲ್ಲ, ಈಗ ಪ್ರಖರವಾದ ಬೆಳಕಿದೆಯಲ್ವಾ ಅಂತ. ಆತ್ಮೀಯರೇ, ನಮ್ಮಲ್ಲಿ ಎಷ್ಟು ವಾಟಿನ ಬಲ್ಬ್ ಇದ್ರು ಅಥವಾ ಎಷ್ಟೇ ಪ್ರಖರವಾದ ಬೆಳಕಿದ್ರು ಅದು ಸೂರ್ಯನ ಬೆಳಕಿಗೆ ಹೋಲಿಕೆ ಸಾಧ್ಯವೇ ಇಲ್ಲ. ಸೂರ್ಯನ ಬೆಳಕಿನಲ್ಲಿ ಯಾವ್ದೆಲ್ಲ ಗುಣ ಇರ್ತದೆ, ಅದು ಯಾವ ಗುಣಗಳು ನಮ್ಮ ಬಲ್ಬ್ ಅಲ್ಲಿ ಇರ್ಲಿ ಅಥವಾ ಇನ್ಕ್ಯಾಂಡಿಸೆಂಟ್ ಲೈಟ್ ಅಲ್ಲಿ ಇರ್ಲಿ ಸಾಧ್ಯವೇ ಆಗೋದಿಲ್ಲ. ಆದ್ರಿಂದ ಯಾವ ಆಹಾರದ ಅಥವಾ ಯಾವ ಪ್ರಯೋಜನವೂ ಅದರಿಂದ ಆಗೋದಿಲ್ಲ. ಮತ್ತೊಂದು, ಈಗ ಸೂರ್ಯನ ಬೆಳಕಿನಲ್ಲಿ ಎಲ್ಲಾ ರೀತಿಯ ಸೂಕ್ಷ್ಮಾಣು ಜೀವಿಗಳು ಸಾಯ್ತವೆ, ರೋಗಕಾರಕ ಜೀವಿಗಳೆಲ್ಲ ಸಾಯ್ತವೆ. ಆದ್ರೆ ನಮ್ಮ ರಾತ್ರಿಯ ದೀಪದಲ್ಲಿ ಅದೆಲ್ಲ ಇಂಥ ರೋಗಕಾರಕ ಜೀವಿಗಳನ್ನ ಅಥವಾ ಹುಳಗಳನ್ನ ಅಪ್ಪಟೆಗಳನ್ನೆಲ್ಲ ತನ್ನತ್ತ ಆಕರ್ಷಿಸಿಕೊಳ್ಳುತ್ತವೆ. ಬಿಸಿಗೆ ಹೋಗಿ ಅವು ಸಾಯ್ತವೆ, ಮತ್ತೆ ಎಲ್ಲಿಗೆ ಬೀಳ್ತದೆ, ನಮ್ಮ ಆಹಾರಕ್ಕೆ ಬೀಳುತ್ತೆ. ಯುವ ಮಿತ್ರರು ನೀವು ಸ್ವಲ್ಪ ಎಲ್ರು ನೋಡ್ತಾ ಇರ್ತಾರೆ, ಟ್ವಿಟರ್ ನೋಡ್ತಾ ಇರ್ತೀರಿ, ಫೇಸ್ಬುಕ್ ನೋಡ್ತಾ ಇರ್ತೀರಿ, ಎಲ್ಲಾ ರೀತಿಯ ಸೋಷಿಯಲ್ ಮೀಡಿಯಾಗಳನ್ನ ನೋಡ್ತಾ ಇರ್ತೀರಿ. ಏನ್ ಹೇಳ್ತಾರೆ ನಮ್ಮ ಸೆಲೆಬ್ರಿಟೀಸ್ ಆಹಾರ ಪದ್ಧತಿಯ ಬಗ್ಗೆ ಹೇಳುವಾಗ, ನೋ ಕಾರ್ಬ್ಸ್ ಆಫ್ಟರ್ 7 PM ಅಂತ ಹೇಳ್ತಾರೆ. ಅಂದ್ರೆ ಅದೇ ಆಯ್ತು, ಮತ್ತೆ ಕಾರ್ಬ್ಸ್ ಅಂದ್ರೆ ನಾವು ತಗೊಳ್ಳುವ ಆಹಾರ ಕಾರ್ಬೋಹೈಡ್ರೇಟ್ಸ್. ರಾತ್ರಿ 7 ಗಂಟೆ ನಂತರ ಇನ್ನು ತಗೊಳ್ಬೇಡಿ. 7 ಗಂಟೆ ಅಂದ್ರೆ ನಾವು ಅದನ್ನ ಮತ್ತೆ ಸೂರ್ಯಾಸ್ತಕ್ಕಿಂತ 48 ಗಳಿಗೆ ಮೊದಲು, ಸೂರ್ಯೋದಯದಿಂದ 48 ಗಳಿಗೆಗಳ ನಂತರ ಆಹಾರ ತಗೊಳ್ಬೇಕು ಅಂತ ಹೇಳ್ತೇವೆ. ಎಷ್ಟು ವೈಜ್ಞಾನಿಕವಾಗಿದೆ ನೋಡಿ ನಮ್ಮ ಆಹಾರ ಪದ್ಧತಿ. ಮತ್ತೇನ್ ಹೇಳ್ತಾರೆ ನಿಮ್ ಸೆಲೆಬ್ರಿಟೀಸ್ ಎಲ್ಲ, ಹ್ಯಾವ್ ಫುಡ್ ಅಟ್ ಲೀಸ್ಟ್ 4 hours ಬಿಫೋರ್ ಸ್ಲೀಪಿಂಗ್. ನಾವು ಮಲಗೋದ್ಕಿಂತ ಅಟ್ ಲೀಸ್ಟ್ 3 ರಿಂದ 4 ಗಂಟೆ ಮೊದಲು ಆಹಾರವನ್ನ ಸೇವಿಸಬೇಕು. ಅಂದ್ರೆ ನಾವು ಮಲಕ್ಕೋ ಆಹಾರ ಜೀರ್ಣ ಆಗಿರ್ಬೇಕು ಅಂತ. ಹಾಗಾದ್ರೆ ನೀವು 10 ಗಂಟೆಗೆ ಮಲಗ್ತೀರಾದ್ರೆ ಎಷ್ಟು ಗಂಟೆಗೆ ಆಹಾರ ತಗೊಂಡಿರ್ಬೇಕು? 6 ಗಂಟೆಗೆ ಆಹಾರ ತಗೊಂಡಿರ್ಬೇಕು. ಇದು ಮತ್ತೇನಾಯ್ತು, ಇದೆಲ್ಲ ರಾತ್ರಿ ಭೋಜನ ತ್ಯಾಗ ಆಯ್ತಲ್ವಾ? ಏನ್ ಹಿಂದೆ ಮತ್ತೆ ಈಗ ಹೊಸ ಸಂಶೋಧನೆ ಅಂತ ಏನಂತ ಹೇಳ್ತಾ ಇದ್ದಾರಲ್ವಾ, ಅದು ಸಾವಿರಾರು ವರ್ಷಗಳಷ್ಟು ಹಿಂದೆಯೇ ನಮ್ಮ ಜೈನ ಸಿದ್ಧಾಂತದಲ್ಲಿ ಬೋಧಿಸಲ್ಪಟ್ಟಿದೆ. ಅದನ್ನೇ ಹೇಳೋದು ಆತ್ಮೀಯರೇ. ಇದನ್ನೆಲ್ಲ ನೋಡಿದಾಗ ನಮಗೆ ಮತ್ತಷ್ಟು ಹೆಮ್ಮೆ ಅನಿಸ್ತದೆ. ಇನ್ನು ಮುಂದೆ ನಮ್ಮ ರಾತ್ರಿ ಭೋಜನ ತ್ಯಾಗದ ಬಗ್ಗೆ ನಮ್ಮ ಗ್ರಂಥಗಳು, ನಮ್ಮ ಪುರಾಣಗಳು ಅಥವಾ ನಮ್ಮ ಆಚಾರ್ಯರು ಏನ್ ಹೇಳಿದ್ದಾರೆ ಅದೆಲ್ಲ ನಮ್ಗೆ ತಿಳಿದೇ ಇದೆ. ಜೈನ ಧರ್ಮವನ್ನ ಹೊರತಾಗಿ ಬೇರೆ ಧರ್ಮದಲ್ಲಿ ರಾತ್ರಿ ಭೋಜನ ತ್ಯಾಗದ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೋಡೋಣ. ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತದೆ. ನಿಮಗ ಗೊತ್ತೇ ಇದೆ, ಬೌದ್ಧ ಧರ್ಮನು ರಾತ್ರಿ ಭೋಜನ ತ್ಯಾಗದ ಬಗ್ಗೆ ಹೇಳುತ್ತದೆ, ಬೌದ್ಧ ಧರ್ಮವು ಸಸ್ಯಾಹಾರದ ಬಗ್ಗೆ ಹೇಳ್ತದೆ. ಮಹಾಭಾರತದಲ್ಲಿ ಒಂದು ಮಾತಿದೆ ಅಥವಾ ಒಂದು ಉಕ್ತಿ ಇದೆ, ಚತ್ವಾರಿ ನರಕದ್ವಾರಣಿ ಪ್ರಥಮಂ ರಾತ್ರಿ ಭೋಜನಂ ಪರಸ್ತ್ರೀ ಗಮನಂ ಚೈವ ಸಂಧಾನಾತ್ಮಕಾಯಿಕಂ ಅಂತ. ಅಂದ್ರೆ ನರಕದ ದ್ವಾರಕ್ಕೆ ಮೊದಲು ಎಂಟ್ರಿ ಎಲ್ಲಿಂದ ಸಿಗೋದು ಅಥವಾ ನರಕಕ್ಕೆ ಹೋಗಬೇಕಾದ್ರೆ ಮೊದಲು ಮಾಡುವ ತಪ್ಪು ಯಾವುದು? ಮೊದಲು ಮಾಡುವ ತಪ್ಪು ರಾತ್ರಿ ಭೋಜನ. ಪರಸ್ತ್ರೀ ಗಮನ ಎಲ್ಲ ಆಮೇಲೆ ಬರ್ತದೆ. ಪರಸ್ತ್ರೀ ಗಮನಕ್ಕಿಂತಲೂ ದೊಡ್ಡ ಪಾಪ ಯಾವುದು? ರಾತ್ರಿ ಭೋಜನ ಮಾಡೋದು ಅಂತ. ಮಾರ್ಕಂಡೇಯ ಪುರಾಣದಲ್ಲಿ ಒಂದು ಮಾತು ಹೇಳುತ್ತಾರೆ. ಏನ್ ಹೇಳ್ತಾರೆ? ಅಸ್ತಂಗತೆ ದಿವಾನಾಥೆ ಆಪೋ ರುದಿರ ಮುಚ್ಚತೆ ಅನ್ನಂ ಮಾಂಸ ಸಮಂ ಪ್ರೋಕ್ತತಂ ಮಾರ್ಕಂಡೇಯ ಮಹರ್ಷಿಣಾಂ ಅಂತ. ಅಂದ್ರೆ ಅಸ್ತಂಗತೆ ದಿವಾನಾಥೆ ಆಪೋ ರುದಿರ ಮುಚ್ಚತೆ. ದಿವಾನಾಥೆ ಅಂದ್ರೆ
ಸೂರ್ಯ ಅಸ್ತಂಗತ ಆದ್ಮೇಲೆ ನಾವು ತೆಗೆದುಕೊಳ್ಳುವ ನೀರು ರಕ್ತವನ್ನು ಕುಡಿದಿದ್ದಕ್ಕೆ ಸಮ. ಅನ್ನಂ ಮಾಂಸ ಸಮಂ ಪ್ರೋಕ್ತತಂ ಮಾರ್ಕಂಡೇಯ ಮಹರ್ಷಿನ. ಕುಡಿದ ನೀರು ರಕ್ತವನ್ನ ಕುಡಿದದಕ್ಕೆ ಸಮ, ತಗೊಂಡ ಆಹಾರ ಮಾಂಸಾಹಾರಕ್ಕೆ ಸಮ. ಮಾರ್ಕಂಡೇಯ ಪುರಾಣ ಮತ್ತೆ ಮುಂದುವರೆದು ಹೇಳ್ತದೆ, ಮೃತೆ ಸ್ವಜನ ಮಾರ್ಕಂಡೇಯ ಮೃತೆ ಸ್ವಜನ ಮಾತೃನಪಿ ಸೂತಕೆ ಜಾಯತೆ ಕಿಲ ಅಸ್ತಂಗತೆ ದಿವನತೆ ಭೋಜನ ಕಥ ಕ್ರಿಯತೆ. ಅಂದ್ರೆ ಮೃತೆ ಸ್ವಜನ ಮಾತ್ರೆ ಸೂತಕಂ ಜಾಯತೆ ಕಿಲ. ನಮ್ಮವ್ರು, ನಮ್ ಸ್ವಜನರು ಅಥವಾ ನಮ್ ಸಂಬಂಧಿಕರು ತೀರ್ಕೊಂಡ್ರೆ, ಮೃತ ಆದ್ರೆ ಏನ್ ಮಾಡ್ತೇವೆ, ನಮಗ್ ಸೂತಕ ಇರ್ತದೆ. ಕಡಿಮೆ ಅಂದ್ರೆ ಕಡಿಮೆ ಅಂತ್ಯ ಸಂಸ್ಕಾರ ಆಗೋವರೆಗಾದ್ರೂ ನಾವು ಆಹಾರ ತಗೊಳ್ಳೋದಿಲ್ಲ, ಮತ್ತೆ ಶುದ್ಧಿ ಆಗೋ ತನಕ ಆ ಮನೇಲಿ ಆಹಾರ ತಗೊಳ್ಳೋದಿಲ್ಲ. ನಮ್ಮ ಸೂರ್ಯ ಅಸ್ತಂಗತ ಆಗೋದು ಅದು ಯಾವಾಗ ಬರ್ತದೆ, ಪ್ರತಿದಿನ ಬರ್ತದೆ. ಹಾಗಾದ್ರೆ ಸೂರ್ಯ ಅಸ್ತಂಗತ ಆಗಿರುವ ಸೂತಕದಲ್ಲಿ ನೀವು ಹೇಗೆ ಆಹಾರ ತಗೊಳ್ತೀರಿ, ಅಥವಾ ಆಗ ಆಹಾರ ತಗೊಳ್ಳೋದು ನಿಮ್ಮ ಆರೋಗ್ಯಕ್ಕೆ ಹಾನಿ, ಪಾಪಬಂಧ ಆಗ್ತದೆ, ಅದು ಸೂತಕ ಅಂತ. ಮತ್ತೆ ಋಷೀಶ್ವರ ಭಾರತದಲ್ಲಿ ಹೇಳಿದ್ದಾರೆ, ಎಷ್ಟು ಜನ ಹೇಳಿದ್ದಾರೆ. ಋಷೀಶ್ವರ ಭಾರತದಲ್ಲಿ ಏನ್ ಹೇಳ್ತಾರೆ, ಮಧ್ಯ ಮಾಂಸಾನಾಂ ರಾತ್ರಿ ಭೋಜನಂ ಕಂದ ಭಕ್ಷಣಂ ಯೇ ಕುರ್ವಂತಿ ತೀರ್ಥಯಾತ್ರಾ ಜಪಸ್ತುಕಃ ವೃಥಾ ಏಕಾದಶಿ ಪ್ರೋತಾ ವೃಥಾ ಜಾಗರಣಂ ಹರೆ ವೃಥಾ ಚ ಪುಷ್ಕರಿ ಯಾತ್ರಾ ವೃಥಾ ಚಂದ್ರಯಾನಾಂ ತಪಃ. ಅಂದ್ರೆ ಮದ್ಯ ಮಾಂಸ ಭಕ್ಷಿಸುವವರ, ರಾತ್ರಿ ಭೋಜನ ಮಾಡುವವರ, ಕಂದಮೂಲ ಭಕ್ಷಣೆ ಮಾಡುವವರ ತಪ ಏನಿದೆ ಅಲ್ವಾ, ತಪಶ್ಚರ್ಯ ಏನಿದೆ ಅಲ್ವಾ, ಅದು ಅಥವಾ ತಪಶ್ಚರ್ಯ, ಏಕಾದಶಿ ವ್ರತ, ರಾತ್ರಿ ಜಾಗರಣೆ, ಪುಷ್ಕರ ಯಾತ್ರೆ, ಚಂದ್ರಯಾನ ವ್ರತ ಎಲ್ಲವೂ ನಿಷ್ಫಲ. ನೀವು ರಾತ್ರಿ ಭೋಜನ ತ್ಯಾಗ ಮಾಡಿದ್ರೆ, ಕಂದಮೂಲ ತಿಂದ್ರೆ, ಮಾಂಸಾಹಾರವನ್ನ ತಗೊಂಡ್ರೆ, ಮತ್ ಯಾವ ಆಚರಣೆಗಳನ್ನ ಮಾಡಿ ನೀವು, ಮತ್ ಯಾವ ವ್ರತಗಳನ್ನ ಮಾಡಿ, ಅವೆಲ್ಲವೂ ನಿಷ್ಫಲ. ಹಾಗಾಗಿ ರಾತ್ರಿ ಭೋಜನ ತ್ಯಾಗ ಮಾಡಿದ್ರೆ ಏನೆಲ್ಲ ಫಲಗಳು ಸಿಗ್ತವೆ, ಬಹಳಷ್ಟು ಫಲಗಳನ್ನ ನಮ್ಮ ಆಚಾರ್ಯರು ಪಟ್ಟಿ ಮಾಡಿದ್ದಾರೆ. ಮುಖ್ಯವಾದದ್ದು, ಒಂದು ದಿನದ ರಾತ್ರಿ ಭೋಜನ ತ್ಯಾಗದಿಂದ 6 ತಿಂಗಳ ಉಪವಾಸದ ಫಲ ಸಿಗ್ತದೆ. ಮತ್ತೆ ನಮ್ಗೆಲ್ಲ ಗೊತ್ತಿರುವಂತದ್ದೇ ನೋಡಿ, ರಾತ್ರಿ ಭೋಜನ ತ್ಯಾಗ ಮಾಡಿದ್ರೆ ಜೀವಹಾನಿ ಆಗೋದಿಲ್ಲ, ಪಾಪ ಬಂಧ ಇಲ್ಲ, ರೋಗ ರುಜಿನಗಳಿರುವುದಿಲ್ಲ, ಮನೆಯಲ್ಲಿ ಶಾಂತಿ ಇರ್ತದೆ ಅಥವಾ ನೆಮ್ಮದಿ ಇರ್ತದೆ. ಯಾಕೆ, ಎಲ್ರಿಗೂ ಆರೋಗ್ಯ ಸರಿ ಇರ್ತದೆ, ಮಾನಸಿಕ ಸ್ಥಿತಿ ಸರಿಯಾಗಿರ್ತದೆ. ಆದ್ಮೇಲೆ ಇಲ್ಲೊಂದು ಮಾತು, ರಾತ್ರಿ ಭೋಜನವನ್ನ ಮನೆಯಲ್ಲಿರೋರೆಲ್ಲ ತ್ಯಾಗ ಮಾಡಿದ್ರೆ ಮನೆಯಲ್ಲಿರುವ ಮಹಿಳೆಯರಿಗೆ ಎಷ್ಟು ಸಹಾಯ ಆಗ್ತದೆ ಅಂತ ಯಾರಾದ್ರೂ ಯೋಚನೆ ಮಾಡಿ. ನೀವು 6-6:30 ಒಳಗೆ, ಅಂದ್ರೆ ಸೂರ್ಯಾಸ್ತದ ಒಳಗೆ ಸಂಜೆಯ ಆಹಾರ ಅಥವಾ ಅಂದಿನ ದಿನದ ಆಹಾರವನ್ನ ಮುಗಿಸಿದ್ರೆ ಆದಷ್ಟು ಬೇಗ ಮಹಿಳೆಯರಿಗೆ ಅಡಿಗೆ ಮನೆ ಕೆಲಸ ಮುಗಿತದೆ. ಅಡಿಗೆ ಮನೆಯಲ್ಲಿ ಮತ್ತೇನು ಸ್ವಚ್ಛ ಮಾಡೋದಿರ್ತದೆ ಅಥವಾ ಮುಂದಿನ ದಿನಕ್ಕೆ ತಯಾರಿ ಏನ್ ಮಾಡ್ಬೇಕಿರ್ತದೆ, ಎಲ್ಲಾ ಕೆಲಸ ಬಹಳ ಬೇಗ ಮುಗಿತದೆ. ಅವರು ತಮ್ಮ ವೈಯಕ್ತಿಕ ಕೆಲಸಗಳಿಗೆ, ಅಂದ್ರೆ ಅವರಿಗೂ ಅವ್ರ ಇಷ್ಟಾನಿಷ್ಟಗಳಿರ್ತದೆ, ಅವ್ರದ್ದೇ ಆದ ಅಭಿರುಚಿಗಳಿರ್ತದೆ, ತಮ್ಮದೇ ಆದ ಏನೋ ಕೆಲಸಗಳಿರ್ತದೆ, ಏನೋ ಓದ್ಕೊಳ್ಬೇಕು ಅಂತ ಯೋಚನೆ ಮಾಡಿರ್ತಾರೆ, ಏನೋ ಶಾಸ್ತ್ರ ಓದ್ಬೇಕು ಅಂತ ಯೋಚನೆ ಮಾಡಿರ್ತಾರೆ, ಮತ್ತೇನೋ ಕರಕುಶಲ ಕೆಲಸ ಮಾಡ್ಬೇಕು ಅಂತ ಯೋಚನೆ ಮಾಡಿರ್ತಾರೆ. ಇವೆಲ್ಲದಕ್ಕೂ ಅವರಿಗೂ ಸಮಯ ಸಿಗ್ತದೆ, ಅವರ ಆಯಾಸ ಪರಿಹಾರಕ್ಕೂ ಸಮಯ ಸಿಗ್ತದೆ, ಬೇಗನೆ ಮಲಗಿ ಬೇಗನೆ ಏಳಕ್ಕಾಗ್ತದೆ, ವ್ಯಾಯಾಮಕ್ಕೋ ಮತ್ತೇನಕ್ಕೋ ಮತ್ತು ಸಮಯ ಸಿಗ್ತದೆ, ಮನೆಯಲ್ಲಿ ಮತ್ತೂ ಜಾಸ್ತಿ ಶಾಂತಿ ನೆಲೆಸಿ. ಸರಿ, ರಾತ್ರಿ ಭೋಜನ ಮಾಡೋದ್ರಿಂದ ಹಾನಿಗಳು ಯಾವುದು? ಹಾನಿಗಳೆಲ್ಲ ಬಹಳ ಇಷ್ಟ ಇರ್ತದೆ. ನಮ್ಮ ಆರೋಗ್ಯವೇ ಹಾನಿ ಆಗ್ತದೆ, ಮನೆಯಲ್ಲಿ ನೆಮ್ಮದಿನೇ ಇರೋದಿಲ್ಲ, ಆರೋಗ್ಯವೇ ಇಲ್ಲದ ಮೇಲೆ, ನೆಮ್ಮದಿಯೇ ಇಲ್ಲದ ಮೇಲೆ, ಆಮೇಲೆ ನಮ್ಮ ಗತಿಗಳು ಮತ್ತಷ್ಟು ಕೆಳಗೆ ಬರ್ತಾ ಹೋಗ್ತದೆ. ನಾವು ಮೋಕ್ಷದತ್ತ ಊರ್ಧ್ವಮುಖಿಯಾಗಿ ಹೋಗ್ಬೇಕಾದವರು ಮತ್ತಷ್ಟು ಕೆಳಗೆ ಬರ್ತಾ ಹೋಗ್ತೇವೆ. ಆದ್ಮೇಲೆ ನನಗೆ ತಿಳಿದಷ್ಟನ್ನ
ಅಥವಾ ನಾನ್ ಸ್ವಾಧ್ಯಾಯ ಮಾಡುವಾಗ ನನಗೆಷ್ಟು ಮನನ ಆಗಿತ್ತು, ನನಗೆಷ್ಟು ಅರ್ಥ ಆಗಿತ್ತು, ಸಸ್ಯಾಹಾರದ ಬಗ್ಗೆ, ರಾತ್ರಿ ಭೋಜನ ತ್ಯಾಗದ ಬಗ್ಗೆ ಅಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇರಿಸಿದ್ದೇನೆ. ಪ್ರಾಯಶಃ ನಮ್ಮ ಇಂದಿನ ಯುವ ಪೀಳಿಗೆಯನ್ನ ನೋಡಿದಾಗ ಅಥವಾ ನಮ್ಮ ಮಕ್ಕಳನ್ನ ನೋಡಿದಾಗ ಆಹಾರ ಪದ್ಧತಿಯ ಬಗ್ಗೆ ನಾವು ಏನು ಅಥವಾ ನಾವು ಯಾರು, ನಾವು ಜೈನರು ಅಂದ್ರೆ ಬೇರೆಯವರಿಂದ ನಾವು ಹೇಗೆ ಭಿನ್ನ. ಎಷ್ಟೋ ಬಾರಿ ಹೊಸಬರಿಗೆ ಯಾರನ್ನಾದ್ರೂ ನಮ್ಮನ್ನ ಪರಿಚಯ ಮಾಡ್ಕೊಂಡಾಗ, ನಾವು ಜೈನರು ಅಂತ ಗೊತ್ತಾದಾಗ ಅವ್ರು ಕೇಳುವ ಪ್ರಥಮ ಪ್ರಶ್ನೆ, ನಾನು ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೇನೆ, ಅವರು ನನಗೆ ಕೇಳುವ ಪ್ರಥಮ ಪ್ರಶ್ನೆ, ನೀವ್ ಈಗ್ಲೂ ರಾತ್ರಿ ಊಟ ಮಾಡೋದಿಲ್ವಾ? ನೀವ್ ಈಗ್ಲೂ ಸೂರ್ಯಾಸ್ತ ಆದ್ಕೂಳೆ ಸೂರ್ಯಾಸ್ತ ಆಗೋದ್ಕಿಂತ ಮೊದಲು ಊಟ ಮುಗಿಸ್ತೀರಾ ಅಂತ ಕೇಳ್ತಾರೆ. ಹಾಗಾದ್ರೆ ನಮ್ಮ ಆಹಾರ ಪದ್ಧತಿಯ ಬಗ್ಗೆ ಅಥವಾ ನಮ್ಮ ಆಚರಣೆಗಳ ಬಗ್ಗೆ ಅವ್ರಿಗೆ ಎಷ್ಟು ಕುತೂಹಲ ಇದೆ ಅಥವಾ ಅದ್ರ ಬಗ್ಗೆ ಅವರೆಷ್ಟು ತಿಳ್ಕೊಂಡಿರ್ತಾರೆ. ಅದರಿಂದ ಈ ಆಚರಣೆಗಳಿಂದ ನಮಗೆಷ್ಟು ಗೌರವ ಇರ್ತದೆ ಆತ್ಮೀಯರೇ. ಇದನ್ನೆಲ್ಲ ಪ್ರಾಯಶಃ ನಮ್ಮ ಮಕ್ಕಳಿಗೆ ನಾವ್ಯಾರು, ನಮ್ಮ ಮೂಲ ಯಾವುದು, ನಮ್ಮ ರೂಟ್ ಯಾವುದು, ನಾವು ಜೈನರಾಗಿದ್ದಕ್ಕೆ ಯಾಕೆ ಹೆಮ್ಮೆ ಪಡ್ಬೇಕು, ನಮ್ಮ ಜೈನ ಆಚರಣೆಗಳನ್ನು ಯಾಕಾಗಿ ಆಚರಿಸ್ಬೇಕು ಅನ್ನೋದನ್ನ ತಿಳಿಸಿಕೊಟ್ರೆ ಪ್ರಾಯಶಃ ಮುಂದಿನ ದಿನಗಳಲ್ಲಿ ಬಹಳಷ್ಟು ಉತ್ತಮ ಕೆಲಸಗಳು ನಮ್ಮ ಯುವ ಪೀಳಿಗೆಯಿಂದ ಬರ್ಬೋದು ಅಂತ ಅನಿಸ್ತದೆ. ಪ್ರವಚನ ಅಥವಾ ಭಾಷಣ ಅಂತಲ್ಲ, ನಾನೇನು ಓದಿದ್ದೆ, ನಾನೇನ್ ಸ್ವಾಧ್ಯಾಯ ಮಾಡಿದ್ದೆ, ಅದನ್ನ ಆತ್ಮೀಯರ ಜೊತೆಗೆ ಹಂಚಿಕೊಳ್ಳುವ ಒಂದು ಬಹಳ ಸುಂದರ ಅವಕಾಶವನ್ನ ನೀಡಿದ ಅಥವಾ ಬಹಳ ಒಂದು ಸುಂದರ ವಾತಾವರಣವನ್ನು ನಿರ್ಮಿಸಿಕೊಟ್ಟ ನಾಗಶ್ರೀ ಮುಪ್ಪಾನೆ ಮೇಡಮ್ ಅವರ ಗಂಧಕುಟಿ ಬಳಗಕ್ಕೆ, ನಿರಂಜನ್ ಕುದ್ಯಾಡಿ ಅವರಿಗೆ ಹಾಗೂ ಗಂಧಕುಟಿ ಬಳಗದ ಸಮಸ್ತ ಸದಸ್ಯರಿಗೆ, ಈ ಕಾರ್ಯಕ್ರಮವನ್ನ ವೀಕ್ಷಿಸುತ್ತಾ ಇರುವ ಎಲ್ಲ ಜೈನ ಬಂಧುಗಳಿಗೆ, ಸದ್ಧರ್ಮ ಬಂಧುಗಳಿಗೆ ನನ್ನ ನಮಸ್ಕಾರಗಳು, ಜೈ ಜಿನೇಂದ್ರಗಳು. ಜೈನಂ ಜಯತು ಶಾಸ್ತ್ರ. ತುಂಬಾ ಧನ್ಯವಾದಗಳು ಮೇಡಮ್. ಇಷ್ಟು ಹೊತ್ತು ಬಂಧುಗಳೇ, ನಾವೆಲ್ಲ ಆಹಾರದ ಸರಿಯಾದ ಕ್ರಮ, ಸಮಯ, ಪದ್ಧತಿಯನ್ನ ಎಷ್ಟು ಅಚ್ಚುಕಟ್ಟಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಪ್ರಿಯಕಾರಿಣಿ ಮೇಡಮ್ನವರು. ಹಾಗೂ ಅನೇಕ ವೈಜ್ಞಾನಿಕ ಪುರಾವೆಗಳ ಮೂಲಕ ಮತ್ತೆ ವಿವಿಧ ಸಂಘ ಸಂಸ್ಥೆಗಳು ನಡೆಸಿದಂತಹ ಅಧ್ಯಯನಗಳ ಮೂಲಕ ಸಸ್ಯ ಆಹಾರ ಎಷ್ಟು ವಿಶಿಷ್ಟವಾದದ್ದು ಮತ್ತೆ ಎಷ್ಟು ಪ್ರಾಮುಖ್ಯತೆಯಾದದ್ದು, ಅದನ್ನ ನಾವು ಹೇಗೆ ಅಳವಡಿಸ್ಕೋಬೇಕು, ಹಾಗೆ ನಮ್ಮ ಮಕ್ಕಳಿಗೆ ನಾವೆಲ್ಲ ಯಾವ ರೀತಿ ಶಿಕ್ಷಣವನ್ನ ಕೊಡ್ಬೇಕು, ಅದ್ರ ಬಗ್ಗೆ ತಿಳುವಳಿಕೆಯನ್ನ ನೀಡಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಮೇಡಮ್. ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಉಪಯುಕ್ತವಾದಂತಹ ಅನೇಕ ಮಾಹಿತಿಗಳನ್ನ ನೀವು ನೀಡಿದ್ರಿ. ಎಷ್ಟೋ ಹೊಸ ವಿಷಯಗಳನ್ನ ನಿಜವಾಗ್ಲೂ ಕೇಳೋಕೆ ಸಿಕ್ತು. ನಿಮಗೆ ಅತ್ಯಂತ ಗಂಧಕುಟಿ ಬಳಗದಿಂದ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಕಾರ್ಯಕ್ರಮದಲ್ಲಿ ಸ್ವಾಗತವನ್ನ ಕೋರಿದಂತಹ ನಿರಂಜನ್ ಸರ್ ಅವರಿಗೂ ನನ್ನ ಧನ್ಯವಾದಗಳು. ಹಾಗೆ ಪ್ರಾರ್ಥನೆಯೊಂದಿಗೆ ಶುಭಾರಂಭವನ್ನು ಮಾಡಿದಂತಹ ಮಹಾವೀರ್ ಪ್ರಸಾದ್ ಅವರಿಗೂ ಸಹ ಧನ್ಯವಾದಗಳು. ಹಾಗೆ ಈಗ ಶಾಂತಿ ಮಂತ್ರವನ್ನ ನಡೆಸಿಕೊಡಲಿದ್ದಾರೆ ಮಿತ್ರ ಸೇನ್ ಜೈನ್ ರವರು. ಇದ್ದೀರಲ್ಲ? ಹಾ. ಪ್ರಥಮಂ ಕರಣಂ ಚರಣಂ ದ್ರವ್ಯಂ ನಮಃ. ಶಾಸ್ತ್ರಾಭ್ಯಾಸೋ ಜಿನಪತಿನುತಿ ಸಂಗತಿ ಸರ್ವದಾರೀಃ. ಸದ್ವೃತ್ತಾನಾಂ ಗುಣಗಣಕಥಾ ದೋಷವಾದೋ ಚ ಮೌನಂ. ಸರ್ವಸ್ಯಾಪಿ ಪ್ರಿಯಹಿತವಚೋ ಭಾವನಾ ಚಾತ್ಮತತ್ವೇ. ಸಂಪದ್ಯಂತಾಂ ಮಮ ಭವಭವೆ ಯಾವದೇತೆ ಅಪವರ್ಗಃ. ಅತ್ಕರಪಯತ್ತಹೀನಂ ಮತ್ತಾಹೀನಂ ಚಜಂ ಮಯೇ ಭಣೀಯಂ. ಸಂಖಮಹೋ ನಾಣದೇವಯ ಮಧ್ಯವಿ ದುಃಖಕಯಂ ಪುಣಃ. ಇಚ್ಛಾಮಿ ಬಂತೆ ಸಮಾಹಿ ಬತ್ತಿಕಾ ಉತ್ಸಗ್ಗಕಾವು ತತ್ಸಾಂ ಪ್ರಯಣತ್ತಯ ಸರ್ವ ಪರಮಪ್ಪ ಧ್ಯಾನ ಲಕ್ಕಣ ಸಮಾಹಿ ಬತ್ತೀಯಸಯ. ಇಚ್ಛಕಾಲಂ ಅಚ್ಚೇಮಿ ಪೂಜ್ಯೇಮಿ ವಂದಾಮಿ ನಮಸ್ಸಾಮಿ. ದುಃಖಕ್ಕವೋ ಕಮ್ಮಕ್ಕವೋ ಬೋಹಿಲಾವೋ. ಗೈಗಮನಂ ಸಮಾಹಿ ಮರಣಂ ಜಿನ ಗುಣ ಸಂಪತ್ತಿ ಸೋಧು ಮಧ್ಯಂ.
गुरुमूले यतिनिचिते चैत्ये सिद्धान्तवार्ति सद्घोषे मम भवतु जन्म जन्मनि अन्यसलसमन्वितं मरणम् आबाल्यजिनदेव भवतः श्रीपादयोः सेवया सेवासक्तविनेय कल्पलतया कालोऽद्ययावद्गतः त्वां तस्याः फलमर्तये तदधुना प्राणप्रयाणक्षणे त्वन्नाम प्रतिपद्यवर्णपठने कण्ठोऽस्त्वकुण्ठो मम तव पादौ मम हृदये मम हृदयं तव पादद्वये लीनं तिष्ठतु जिनेन्द्र तावद्यावनिर्वाणसम्प्राप्तिः बोलिए अनंतानंद परमेश्वर भगवान की जय हो। जय हो। परमेश्वर भगवान की जय हो। जय हो। भगवान की जय हो। जय हो। जिनवाणी माता की जय हो। सर्वरिಗೂ जय जिनेन्द्र, जय जिनेन्द्र। ಜಯ ಜಿನೇಂದ್ರಗಳು. ತುಂಬಾ ಧನ್ಯವಾದಗಳು ನಿಮಗೆ. ಸದ್ಧರ್ಮ ಬಂಧುಗಳೇ, ಇಷ್ಟು ಹೊತ್ತು ಎಲ್ಲರೂ ತುಂಬಾ ಉಪಯುಕ್ತವಾದ ಮಾಹಿತಿಯನ್ನ ಪಡೆದುಕೊಂಡಿದ್ದೇವೆ. ಇಂಥ ಒಂದು ಸುಂದರ ಉಪಯುಕ್ತಕರವಾದಂತಹ ಕಾರ್ಯಕ್ರಮವನ್ನ ಆಯೋಜಿಸಿದಂತಹ ಶ್ರೀಮತಿ ನಾಗಶ್ರೀ ಮುಪ್ಪಾನೆ ಇವರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಎಲ್ಲರಿಗೂ ಜೈ ಜಿನೇಂದ್ರ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. ಯಾರಾದ್ರೂ ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಳ್ಳೋರಿದ್ರೆ ಹೇಳ್ಬೋದು. Hello. ಹೇಳಿ ಮೇಡಮ್. No, what is tomorrow's every day? It's coming every day, madam. Oh, it is the same channel, right? Same Yeah, Gandakoti. yeah, Gandakoti only. Same time? At the same Ah. time? 7 o'clock? Yeah, at the same 7 o'clock only, ma'am. Okay, thank you very much. We are, I am watching from US, so I wanted to know. Oh, good. Very nice. Very nice. You're on mute, ma'am. You're on mute. Okay, because of the time difference, I wanted to know whether it is conducted in the same time. Yeah, it's a daily evening 7 p.m. only, ma'am. Here. 7 p.m. Yeah. Okay. Yeah, it was very excellent program today. Yes. Thank you. ಸಾರ್ಥಕ ಆಯ್ತು ಮೇಡಮ್. ಎಲ್ಲರಿಗೂ ವಂದನೆಗಳು. 6 ಜನ ನೋಡೋದಕ್ಕಿಂತ ಯಾರಾದ್ರೂ ಒಬ್ಬರು ನೋಡಿ ಇದನ್ನು ನೋಡಿ ಮೆಚ್ಕೊಂಡ್ರು ನೋಡಿ, ಎಷ್ಟು ಕ್ವಾಂಟಿಟಿಗಿಂತ ಕ್ವಾಲಿಟಿ ಒಳ್ಳೇದು ಅಂತ ಹೇಳಿದ್ರೆ ಮುಖ್ಯ ಅಂತ ಹೇಳಿದ್ರೆ ಇದಕ್ಕೆ ನೋಡಿ ಅಲ್ಲ. ಹೌದು ಸರ್, ಹೌದು. ಒಳ್ಳೆ ಮಾತಾಡಿದ್ರು ನೋಡಿ. ಹಲೋ ಹಲೋ ಹೇಳಿ. ಹಲೋ 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 ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮು. ಗೊತ್ತಾಯ್ತಾ? ಎಲ್ಲ ರಾಮಾಯಣ ಪುರಾಣ ಎಲ್ಲದ್ರಲ್ಲೂ ದೇಶ ವಿದೇಶದಲ್ಲಿ ಹೇಗಿದೆ ಏನಿದೆ, ನಮ್ಮ ಧರ್ಮದ ಹೇಗೆ ಆಚರಿಸ್ಬೇಕು ಅಂತ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು. ಕೇಳಿ ತುಂಬಾ ಮುಂದೆ ಎಲ್ಲಾರು ಇದೇ ತರ ನಡೆದ್ರೆ ಬಹಳ ಒಳ್ಳೇದಾಗತ್ತೆ. ತುಂಬಾ ಧನ್ಯವಾದಗಳು. ಹೌದು.